ರಾಮನಿಗೆ ಸಾಧನೆಗಳಿಗೆ ಬಳಿಯುವೆನು ಸಾಧನೆಗಳಿಗೆ ಬಳಿಯುವೆನು ನಿಜವನ್ನಲ್ಲಿ ಸುಮಾಸಿ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಕೇಳೆ ನಿಜರೋಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈಲಾಸಿ ಜಡಿಸಿದ ಸಿದ್ಧರುಡರಿಗೆ ಸಿದ್ಧರುಡರಿಗೆ ನತನಂತೆ ಬಾಳಿಗಳ ವೇದಾಂತಕ್ಕೆ ಬಾಳಗಚ್ಚರಿಗೆ ನತನಗ ಬಾಳಮೂತಲಿಪ್ಪರೆ ಶಾಸ್ತ್ರವೆಂಬುವನವಿಗಳು ಬಾಳ ಶಕ್ತಿಯ ಶಿವನದಲ್ಲಿ ಬಾಳ ಕೇಳುವಳಿದರು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। परम पूज्य सद्गुरु श्रोत्रिय ब्रह्मनिष्ठರು ಶ್ರೀ ಅಭಿನವ ನಿಜಗುಣ ಮಂಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀ ಚರಣ ಕಮಲಗಳನ್ನು ಬ್ರಹ್ಮಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದೇ ಸಾಕ್ಷಾತ್ ಪರಶಿವನ ಅವತಾರಿ ಸದ್ಗುರು ಆರೂಢ ಜ್ಯೋತಿ ಆರೂಢರಾಗಿರುವಂತಹ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶುಕ್ರ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳನ್ನು ಮನದವರು ಸ್ಮರಿಸಿಕೊಂಡು ಇಲ್ಲಿರುವಂತಹ ಸರ್ವಶರಣರಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ನಡೆದಿರುವಂತಹ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 3ನೇ ಶ್ಲೋಕದ 2ನೇ ಶ್ಲೋಕದ ಕೆಲವು ಚರಣ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ದೈವಿ ಅಸುರ ಸಂಪತ್ ವಿಭಾಗ ಅನ್ನುವಂತಹ ವಿಷಯವನ್ನು ಹೇಳಿಕೆ ಅಂತ ಬಂದಾರ. ದೈವಿ ಗುಣಗಳು ಯಾವುವು, ಅಸುರ ಗುಣಗಳು ಯಾವುವು ಅಂತ ಇಲ್ಲಿ ಹೇಳಿಕೆ ಅಂತ ಉಂಟಾರ. ಇಲ್ಲಿ ದೈವಿ ಗುಣಗಳ ಬಗ್ಗೆ ನಿನ್ನೆ ಹೇಳಿಕೆ ಅಂತ ಬಂದು ಅಹಿಂಸಾ, ಸತ್ಯಂ, ಕ್ರೋಧ, ತ್ಯಾಗ, ಶಾಂತಿ, ಪೈಶೂನ್ಯಂ, ದಯಾ, ಭೂತೇಶು, ಲೋಲುಪ್ತಂ, ಮಾಧವಂ, ಹಿರಿ, ಅಚಾಪಲಂ ಅಂತ ಇಲ್ಲಿ ಹೇಳಿಕೆ ಅಂತ ಬಂದಿರತಕ್ಕಂಥ ವಿಷಯ. ನಿನ್ನೆ ಮಾರ್ಧವಂ ಅಂತ ಹೇಳಿದರು. ಮಾರ್ಧವಂ ಅಂದ್ರೇನು? ಮಾತಿನಲ್ಲಿ ಮಧುರತ್ವ, ಮಾತಿನಲ್ಲಿ ಮಿತಿ, ಇವು ಎಲ್ಲಿರ್ತಾವ ಅವು ಸಮಯೋಚಿತವಾಗಿ ಆಡುವಂಥ ಮಾತಾಗಿರಬೇಕು. ಮಾತು ಸತ್ಯವಾಗಿರಬೇಕು ಅಂತವ್ರು. ಮಾತು ಸತ್ಯವಾಗಿರಬೇಕು, ಮಾತಿನಲ್ಲಿ ವಿನಯ ಇರಬೇಕು ಮತ್ತು ಆ ಮಾತು ಮಿತಿ ಇರಬೇಕು ಅಂದ್ರು. ಈ ರೀತಿಯಿಂದ ಹೇಳಿಕೆ ಅಂತ ಬಂದು ಲೋಲುಪ್ತಮ್ ಅಂತಾನು ನಿನ್ನೆ ಹೇಳಿ ರೀಮ್ ಅಂದ್ರೆ ಏನು ಅಂತ ಇವತ್ತು ರೀ ಅಂತ ಹೇಳ್ತಾರೆ. ರೀ ಅಂದ್ರೆ ಇದು ಒಂದು ನಾಚಿಕೆ ಅಂತ. ಯಾವುದಕ್ಕ ಅಂತಂದ್ರೆ ಸಾಧಕನು ಎಲ್ಲಿ ನಾಚಬೇಕು, ಸಾಧಕನಿಗೆ ನಾಚಿಕೆ ಇರಬೇಕು. ಎಲ್ಲಿ ನಾಚಿಕೆ ಇರಬೇಕು ಅವನಿಗೆ ಅಂತಂದ್ರೆ
ಎಲ್ಲಿ ನಾಚಬಾರದು, ಎಲ್ಲಿ ನಾಚಿಕೆ ಇರಬೇಕು ಎಂಬುದನ್ನು ತಿಳಿದಿರಬೇಕು ಅಂದ್ರು. ಅವನು ತಿಳಿದಿರಬೇಕು, ಸಾಧಕ ಆದಂಥವನು, ಮುಮುಕ್ಷ ಆದಂಥವನಿಗೆ ಗೊತ್ತಿರಬೇಕು ನಮಗೆ ಎಲ್ಲಿ ನಾಚಿಕೆ ಇರಬೇಕಪ್ಪ, ಎಲ್ಲಿ ನಾಚಿಕೆ ಇರಬಾರದು ಅಂತ ಹೇಳ್ತಾರ. ನಾಚಿಕೆ ಪಡಬೇಕಾದ ಪ್ರಸಂಗದಲ್ಲಿ ನಾಚಿಕೆ ಪಡದೆ ಇರುವುದು, ನಾಚಿಕೆ ಪಡಬಾರದ ವಿಷಯದಲ್ಲಿ ನಾಚಿಕೆ ಪಡುವುದು. ಎಲ್ಲಿ ನಾಚಿಕೆ ಪಡಬೇಕಾದ ಅಲ್ಲಿ ನಾಚಿಕೆ ಇಲ್ದಂಗಿರೋದು. ಅನ್ನಂಗಿಲ್ಲ, ನಾವು ಏನು ನಾಚಿಕಿಲ್ಲಪ್ಪ ಇವ್ರು ಮನುಷ್ಯಗ ಅಂತ, ಮಾಡಬಾರದನ್ನ ಮಾಡ್ತಾನ ಅಂತ ಅಂತೀವಲ್ಲ. ಎಲ್ಲಿ ನಾಚಿಕೆ ಇರಬೇಕು ಅಲ್ಲಿಲ್ಲ, ಎಲ್ಲಿ ಇರಬಾರ್ದು ಅಲ್ಲಿ ಐತಿ ನಾಚಿಕೆ. ಯಾಕಂದ್ರೆ ಇವು ಮೂರ್ಖನ ಲಕ್ಷಣಗಳು ಅಂದ್ರೆ ಅವರು, ಇವು ಬುದ್ಧಿವಂತರ ಲಕ್ಷಣಗಳಲ್ಲ, ಮೂರ್ಖ ಪುರುಷನ ಲಕ್ಷಣಗಳು. ಮೂರ್ಖ ಸಾಧಕ, ಅವನು ಸಾಧಕ ಆಗಿದ್ರೆ ಈ ಲಕ್ಷಣ ಇರಂಗಿಲ್ಲ. ಇದರಿಂದ ಜೀವನವು ವಿಕಾಸವಾಗಲಾರದು. ಏನೈತೆ ತಾನೇನು ಪಡಿಬೇಕಂತ ಬಂದಾನ, ಅದರಿಂದ ತನಗ ಲಾಭವನ್ನು ಪಡಿಲಿಕ್ಕೆ ಅಸಾಧ್ಯ ಆಗ್ತದ. ಯಾಕ ಅಂತಂದ್ರೆ ಚಿತ್ತಶುದ್ಧಿ ಸಂಭವಿಸುವುದಿಲ್ಲ, ಅದರಿಂದ ಚಿತ್ತಶುದ್ಧಿ ಸಂಭವ ಆಗೋದಿಲ್ಲ. ಮುಖ್ಯವಾಗಿ ನಾಚಿಕೆ ಪಡುವ ಪ್ರಸಂಗಗಳು 3 ಹೇಳ್ತಾರೆ. ಎಲ್ಲಿ ನಾಚಿಕೆ ಇರಬೇಕು ಅನ್ನೋದಕ್ಕೆ ಅವ್ರು 3 ಮಾತು ಹೇಳ್ತೀವಂತಾರ. ಮಾಡಬಾರದ ಕೆಲಸಗಳನ್ನು ಮಾಡಬೇಕಾದಾಗ ತನ್ನ ಅವಿವೇಕಕ್ಕಾಗಿ ನಾಚಬೇಕು ಅಂದ್ರು. ಮಧ್ಯ ನೋಡಿ ನಾಚೋದಲ್ಲ, ನಿನ್ನ ನೋಡಿ ನೀನೇ ನಾಚಿಕೆ ಬರಬೇಕು. ಎಲ್ಲಿ ನಾನು ಮಾಡಬಾರ್ದಂತ ಆ ಕೆಲಸ ಮಾಡಿನಲ್ಲ, ನನ್ನ ಅವಿವೇಕವನ್ನು ನೋಡಿ ನಾನೇ ನಾಚಬೇಕು ಅಂತ. ಎಂಥ ಅವಿವೇಕ ಆದಲ್ಲಪ್ಪ ನಾನು. ಆದ್ರೆ ಮಾಡಬಾರ್ದು ಮಾಡಿ ನಾನೇ ವಿವೇಕಿ, ನಾನೇ ಶಾಣೆ ಅಂತ ತಿಳ್ಕೊಂಡಿವಿ ನಾವು. ಏನು ಶಾಸ್ತ್ರಕ್ಕೆ ವಿರೋಧ ಐತೆ, ಆ ಶಾಸ್ತ್ರಕ್ಕೆ ವಿರೋಧವಾದ ಕಾರ್ಯಗಳನ್ನು ಮಾಡಿ ಮತ್ತೆ ನಾನೇ ಬುದ್ಧಿವಂತ ವಿವೇಕಿ ಅಂತಂದ್ರೆ ಮತ್ತೆ ಇದು ನಾಚಿಕೆ ಪಡಬೇಕಾದ ಜಾಗದಲ್ಲಿ ನಾಚಿಕೆ ಇಲ್ಲ ನಮಗೆ ಅಂತ ಅವ್ರು ಹೇಳ್ತಾರ ಸಾಧಕರಿಗೆ. ಎಲ್ಲಿ ಮಾಡಬಾರ್ದು ಆ ಕೆಲಸದಲ್ಲಿ ಮಾಡಿ ಅಲ್ಲಿ ನಾಚಿಕೆ ಇರಬೇಕು ಮನುಷ್ಯನಿಗೆ. ಮತ್ತೆ ಇಲ್ಲಿಯವರೆಗೆ ನಾನು ಪರಮಾರ್ಥ ಕ್ಷೇತ್ರದಲ್ಲಿ ಇಲ್ಲಿಯ ಪರ್ಯಂತರ ಎಷ್ಟು ಉನ್ನತಿಯನ್ನು ಪಡೆದುಕೊಂಡಿರುತ್ತೇನೆ. ಇಲ್ಲಿವರೆಗೆ ನಾನು ಸಾಧನ ಮಾಡಿ ನಿರಂತರವಾಗಿ ಶಾಸ್ತ್ರ ಶ್ರವಣ ಮನನ ಮಾಡಿನಲ್ಲ, ಇದ್ರಾಗ ನನಗೆ ಎಷ್ಟು ಉನ್ನತಿ ಮಟ್ಟಕ್ಕೆ ನಾ ಬಂದೀನಿ, ನನ್ನ ಸ್ಥಿತಿ ಎಷ್ಟರ ಮಟ್ಟಿಗೆ ಬಂದದ, ನನ್ನ ಬುದ್ಧಿ ಎಷ್ಟು ವಿಕಾಸವಾಗಿದೆ. ಇದು ಇನ್ನೊಬ್ಬರನ್ನ ಕೇಳಿ ಪ್ರಶಂಸೆ ಪಡೋದಲ್ಲ ವೇದಾಂತದಾಗ. ಇನ್ನೊಬ್ರು ಬಂದು ನನಗೆ ಶಬ್ಬಾಷ್ ಅಂತಂದ್ರೆ ನಾ ಶಬ್ಬಾಷ್ ಶಾಣೆ ಆಗ್ತೀನಿ. ಇಲ್ಲಿ ಒಬ್ರಿಗೊಬ್ರು ಶಬ್ಬಾಷ್ ಹೇಳೋದಲ್ಲ ಇದು. ನನ್ನ ಬುದ್ಧಿಯನ್ನು ಅನುಸರಿಸಂಡೇ ನನಗೆ ಅನುಭವಕ್ಕೆ ಬರ್ತದ. ನಾನು ಎಷ್ಟು ಮೆಟ್ಟಿಗೆ ಬುದ್ಧಿವಂತ ಇದೀನಿ, ಎಷ್ಟು ಇನ್ನು 3 ಲಕ್ಷಣ ನನ್ನಲ್ಲಿ ಐದವ. ಇದು ಶಾಸ್ತ್ರ ಕನ್ನಡಿ ಇದ್ದಂಗ. ಅದು ಹೇಳೋರ್ನ ಕೇಳೋರ್ನ ಎಲ್ಲಾರನ್ನು ತೋರಿಸೋದು, ಯಾರಿಗೂ ಬಿಡಂಗಿಲ್ಲ. ಏನ್ ಹೇಳ್ತಾರ ಅಂದ್ರ ಅವ್ರು ದೊಡ್ಡವ್ರಂತ ಅರ್ಥ ಅಲ್ಲ, ಇವ್ರು ಕೇಳ್ತಾರ ಅಂದ್ರೆ ಇವ್ರು ಸಣ್ಣವ್ರಂತ ಅರ್ಥ ಅಲ್ಲ. ಯಾರಲ್ಲಿ ಈ ಗುಣಗಳಿದಾವ ಅವ್ರು ದೊಡ್ಡವ್ರು. ಯಾರಲ್ಲಿ ಈ ಒಂದು ಗುಣ ಐತೆ, ನಮ್ಮನ್ನ ನಾವು ನೋಡ್ಕೊಂಬೋದೈತೆ, ಇನ್ನೊಬ್ಬರು ನೋಡೋದೈತೆ. ಅವ್ರು ಹೆಂಗೈದಾರೆ ಇವ್ರು ಹೆಂಗೈದಾರೆ, ಯಾರು ಹೆಂಗಿದ್ರೇನೋ ನೀ ಅದಕ್ಕೆ ಬಂದಿದ್ದೆ ಇಲ್ಲಿ ಅಂತ ಶಾಸ್ತ್ರ ಹೇಳ್ತಾವ. ಕನ್ನಡಿ ಮುಂದೆ ಇಟ್ಕೊಂಡು ಬ್ಯಾರ್ಯಾರ ಮಾರಿ ನೋಡಿದ್ರೆ ನಮ್ ದೋಷ ಗೊತ್ತಾಗ್ತದ. ನಮ್ ಕನ್ನಡಿ ನಮ್ ಮುಖ ನಾವು ನೋಡ್ಕೊಂಡ್ರೆ ನಮ್ ಮುಖದ ಇದ್ದಂತ ದೋಷ ನಮ್ಗೆ ಗೊತ್ತಾಗ್ತದ. ಶಾಸ್ತ್ರ ಎಂಬ ಕನ್ನಡಿಯನ್ನು ಯಾರು ಹೃದಯದಲ್ಲಿ ಮುಖ ಮಾಡಿ ಇಟ್ಕೊಂತಾರ ಅವ್ರಿಗೆ ನಮ್ಮ ದೋಷಗಳು ನಮ್ಗೆ ಗೊತ್ತಾಗ್ತಾವ. ತಿಳಿದು ತಿಳಿಲಾರ್ದು ಏನೇ ಇರಲಿ, ಮನುಷ್ಯ ದಾರಿ ನಡೀತಾನ ಅಂದ್ಮೇಲೆ ಒಂದಿಲ್ಲ ಒಂದ್ಸಲ ಎಡೋದು ಸಹಜ. ಆದ್ರೆ ಅದು ಯಾಕೆ ಎಡೀವಿನಿ, ಎದ್ರ ಸಲಹೆಗೆ ಇದು ತಪ್ಪಾಯ್ತು ಅಂತ ಪುನಃ ಅದನ್ನು ಶೋಧನೆ ಮಾಡಿ ಆ ಜಾಗಕ್ಕೆ ಮತ್ತೆ ಎಡವಲಾರ್ದಂಗೆ ಎಚ್ಚರ ವಹಿಸುವುದೇ ಬುದ್ಧಿವಂತರ ಲಕ್ಷಣ. ಮಾಡಿದ್ದು ತಪ್ಪನ್ನ ಅದೇ ಸರಿ ಅಂತ ಕುಂತೀವಪ್ಪ ಅಂದ್ರೆ ನಮ್ಮ ಮೂರ್ಖತನ ಲಕ್ಷಣ ಅಷ್ಟೇ. ಅದಕ್ಕ ಎಷ್ಟು ವಿಕಾಸವಾಗಿದೆ, ಅನಾದಿ ಕಾಲದಿಂದಲೂ ಬೆನ್ನಟ್ಟಿ ಬಂದಿರುವ ಅವಿದ್ಯೆಯು ಎಷ್ಟು ಕಡಿಮೆಯಾಗಿದೆ. ನನಗೆ ಎಷ್ಟು ಅಜ್ಞಾನ ಕಡಿಮೆ ಆಗ್ಯದಪ್ಪ ಈಗ. ನನ್ನ ಅನುಭವ ಆಯ್ತು. ಬ್ಯಾರೆ ನೀ ಜ್ಞಾನಿ ಅಂದ್ರೆ ಜ್ಞಾನಿ ಆಗಂಗಿಲ್ಲ, ನಾವು ಯಾರೋ ಬಂದು ನಮ್ಗೆ ಅಜ್ಞಾನಿ ಅಂದ್ರೆ ಅಜ್ಞಾನಿ ಆಗಂಗಿಲ್ಲ. ನಮ್ಮದು ನಮಗೂ ಗೊತ್ತದ, ಶಾಸ್ತ್ರ ನಮಗೆ ತೋರಿಸ್ತದ ನೀ ಇಷ್ಟೈತೆ ಅಂತ. ಮತ್ತು ಎಂದು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡು ಹಾಗಾಗದಿದ್ದರೆ, ಒಂದೇಳಕ್ಕೆ ಇದನ್ನ ತನ್ನದನ್ನು ತಾನು ಪ್ರಶ್ನೆ ಮಾಡಿಕೊಂಡು ತನ್ನದ್ರೊಳಗೆ ತಾನು ವಿಚಾರ ಮಾಡಿದ್ರೆ ಇದು ನಾಚಿಕೆ ಸ್ವಭಾವ. ಮತ್ತೆ ಇದು ವಿಚಾರವಂತರ ಲಕ್ಷಣ ಇಲ್ಲ. ತನ್ನ ತಾನು ಶೋಧನೆ ಮಾಡಿ ತನ್ನಲ್ಲಿ ತಾನು ವಿಚಾರ ಮಾಡಿಕೊಳ್ಳೋದು. ಇಷ್ಟೆಲ್ಲ ತನವೇ 108 ದೋಷ ಇದಾವ. ಮಂದಿ ಅಂಗಳದಾಗ ನೊಣ ನೋಡಿ ತನ್ನ ಅಂಗಳದಾಗ ಎಗ್ರ ಬಿದ್ದದ, ಅದನ್ನ ಮರ್ತಾನ ಮಂದಿ ಅಂಗಳದಾಗ ನೊಣ ನೋಡ್ಕೊಂತಾನ.
ನಮ್ಮಲ್ಲೇ 108 ದೋಷಗಳು ಇಟ್ಕೊಂಡೀವಿ. ನಮ್ಮನ್ನ ನಾವು ನೋಡಿ ನಾಚಿಕೆ ಪಡೋದನ್ನ ಬಿಟ್ಟು ಇನ್ನೊಬ್ಬರು ನಾಚಿಕೆ ನೋಡಕ್ ಹೋದ್ರೆ ಇಲ್ಲೇನಾಗ್ತದ? ಹಾಗಾದರೆ ನಾಚಿಕೊಳ್ಳಬೇಕು ಅಂದ್ರು ಅವರು. ಈ ರೀತಿಯಿಂದ ನೋಡಿ ನಮ್ಮನ್ನ ನಾವು ತಿಳಿದು ನಮ್ಮ ಬುದ್ಧಿಮಟ್ಟ ಎಷ್ಟು ಮೆಟ್ಟಿಗೆ ಬಂದದ, ನಮ್ಮ ಶಾಸ್ತ್ರದಲ್ಲಿ ನಮ್ಮ ಪ್ರವೃತ್ತಿ ಎಷ್ಟದ, ನಮ್ಮ ವೃತ್ತಿ ಪ್ರಪಂಚದಲ್ಲಿ ಹೆಂಗ ನಮ್ಮ ವೃತ್ತಿ ಪ್ರವೃತ್ತಿ ಐತಿವೋ ಅದರಂಗ ಶಾಸ್ತ್ರದಲ್ಲಿ ನಮ್ಮ ವೃತ್ತಿ ಅಷ್ಟು ಪ್ರವೃತ್ತಿ ಆಗ್ಯದ. ಗುರುಗಳು ನಮಗೆ ಉಪದೇಶ ಮಾಡಿದಂತ ವಸ್ತುವಿನಲ್ಲಿ ಎಷ್ಟು ನಮಗೆ ಅದರಲ್ಲಿ ಭಾವ ದೃಢ ಆಗ್ಯದ. ಇದನ್ನ ನಾವು ನೋಡಿಕೊಳ್ಳದಿದ್ರೆ ಇದಕ್ಕೆ ನಾಚಿಕೊಳ್ಳಬೇಕು ಅಂದ್ರ ಅವ್ರು. ಇದು ನಾಚಿಕೆ ಬರ್ಬೇಕು ನಮಗ ಅಂತಾರ ಅವ್ರು. ಮತ್ತೆ ಇಷ್ಟೆಲ್ಲ ಸಾಧನ ಮಾಡಿ ಕೇಳಿ ಮತ್ತೆ ನಮಗ ಅವು ಬಂದೇ ಇಲ್ಲ, ಇನ್ನು ನಾವೇ ಸರಿ ಅಂತ ಹೋದ್ರೆ ಮತ್ತೆ ಇದು ಅವಿವೇಕತನ ಲಕ್ಷಣ ಅಂತಾರ ಅವರು. ಅದಕ್ಕಾಗಿ ಮಹನೀಯರು, ಅನುಭವ ಜ್ಞಾನಿಗಳು, ಸಾಧು ಮಹಾತ್ಮರು, ಭಕ್ತರು ಮೊದಲಾದ ಪೂಜ್ಯರನ್ನು ನೋಡಿ ತಾನು ಆ ಸ್ಥಾನವನ್ನು ಪಡೆಯದೆ ಸಂಸಾರ ಬಂಧನದಲ್ಲಿಯೇ ಸಿಕ್ಕಿಕೊಂಡಿರುವನೆಂದು ನಾಚಿಕೆ ಪಡಬೇಕು ಅಂದರು. ಯಾರು ನೋಡಿ ನಾವು ನಾಚಿಕೆ ಪಡಬೇಕು? ಎಂತೆಂಥವ್ರು ನೋಡು, ಮಹನೀಯರು, ಜ್ಞಾನಿಗಳಾದಂಥವ್ರು, ಅನುಭವಿ ಜ್ಞಾನಿಗಳು, ಸಾಧು ಮಹಾತ್ಮರು, ಭಕ್ತರು, ಅಂಥವ್ರು ನೋಡಿ, ಭಕ್ತರು ನೋಡಿ, ಅಂಥವ್ರು ನೋಡಿ ಇವ್ರಂಗ ನಾ ಯಾವಾಗ ಆದೇನಪ್ಪ ಅಂತ ನಮ್ಮನ್ನ ನೋಡಿ ನಾವು ನಾಚಿಕೆ ಪಡಬೇಕು. ಈಗ ಈ ನಾಚಿಕೆ ಬರ್ಬೇಕಂತ ಅವ್ರು ಅಂತಾರ, ನಮ್ಗೆ ಅವ್ರು ನೋಡಿ ನಮ್ಗೆ ದ್ವೇಷ ಬುದ್ಧಿ ಮಾಡ್ತಾರ. ಯಾಕಂದ್ರೆ ನಾವು ಅವ್ರು ತಪ್ಪುದ್ರಾಗೆ ಜೀವನ ಕಳೆಕತ್ತೀವಿ ಹೊರತು ಅವ್ರಂಗ ನಾವ್ ಆಗ್ಬೇಕಂತ ಬುದ್ಧಿ ನಮ್ಗೆ ಯಾವಾಗ ಬರ್ಬೇಕು? ಅದಕ್ಕೆ ಅವ್ರು ನೋಡಿ ನಾಚಿಕೆ ಬರ್ಬೇಕು ಸಾಧಕನಿಗೆ. ಯಾಕಂದ್ರೆ ನಾನು ಯಾವಾಗ ಅವ್ರಂಗ ಆದೇನಪ್ಪ, ನನಗೆ ಈ ಬುದ್ಧಿ ಯಾವಾಗ ಬಂದಿತ್ತು ಎಂದು ಪಡೆದೆ ಸಂಸಾರ ಬಂಧನದಲ್ಲಿ ಇದ್ರಾಗ ನಾ ಸಿಕ್ಕೊಂಡಿನಲ್ಲ, ಇದರಿಂದ ನಾನು ಯಾವಾಗ ಅವ್ರಂಗ ಆದೇನು, ಬಿಡುಗಡೆ ಆದೇನು, ಅವ್ರಂತ ನಾನು ಯಾವಾಗ ಆದೇನು ಅಂತ ನಮ್ಗೆ ಅದ್ರ ಬರಬೇಕು. ಸಿಕ್ಕಿಕೊಂಡಿರೋನೆಂದು ನಾಚಿಕೆ ಪಡಬೇಕು. ಇದ್ರಾಗ ಸಿಕ್ಕೊಂಡಿನಲ್ಲ ಅಂತ ನಾಚಿಕೆ ಆಗ್ಬೇಕು ನಮಗ. ಅದಕ್ಕ ಹೀಗೆ ನಾಚಿಕೆ ಪಡುವುದರಿಂದ ಅವನೊಟ್ಟಿಗೆ ತೆಗೆದುಕೊಂಡು ಹೋಗುವ ದುರ್ಗುಣಗಳು ನಾಶವಾಗಿ ಅಂತಃಕರಣವು ಶುದ್ಧವಾಗಿ ಜ್ಞಾನ ಯೋಗ್ಯತೆ ಬರುವುದರಿಂದ ಇದು ದೈವ ಸಂಪತ್ತೆಂದು ಕರೆಸಿಕೊಳ್ಳುತ್ತದೆ. ಈ ರೀತಿಯಿಂದ ವಿಚಾರ ಮಾಡಿ ನೋಡಿದಾಗ ಅದು ದೈವ ಸಂಪತ್ತೆಂದು ಕರೆಸಿಕೊಳ್ಳುತ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನಿನ್ನಲ್ಲಿರುವಂತ ದುರ್ಗುಣಗಳು ತಾನಾಗಿ ನಾಶ ಹೋಗಿ ಹೋಗ್ತಾವ. ನಾವು ಪ್ರಪಂಚಿಕರ ನೋಡಿ ಪ್ರಪಂಚ ವಿಷಯದಲ್ಲಿ ಜಗತ್ತಿನಲ್ಲಿ ಹೆಂಗೈತಪ್ಪ ಅಂದ್ರೆ ಅವ್ರ ಪ್ರಪಂಚವನ್ನು ನೋಡಿ ನಾವು ಅದರ ಮೇಲ್ಪಟ್ಟು ಹೋಗ್ಬೇಕೆಂಬುದು ಬಹಳ ಐತೆ. ಆದ್ರೆ ಒಬ್ಬ ಜ್ಞಾನಿ ನೋಡಿ ನಾನು ಜ್ಞಾನಿ ಆಗ್ಬೇಕೆಂಬುದು ವಿಚಾರ ಎಷ್ಟು ಮಂದಿಗೆ ಬರ್ತದೆ? ಈ ವಿಚಾರವನ್ನು ಮಾಡಿದರೆ ಇದು ಯೋಗ್ಯ ಅಂತ ಹೇಳಿದರು. ಇದು ಒಂದು ಗುಣ. ಅಚಾಪಲಂ, ಚಾಪಲ್ಯವಿಲ್ಲದಿರುವುದೇ ಅಚಾಪಲಂ. ಎಲ್ಲಿ ಐತಿದು? ಮಾತಿನಲ್ಲಿ ಬಹಳ ಚಪಲತ್ವ ಇರ್ತದ, ಮನುಷ್ಯನಲ್ಲಿ ಕೂಡ ಬಹಳ ಚಪಲತ್ವ ಇರ್ತದ. ಅದು ಇಲ್ಲದೇ ಇರುವುದು ಅದು ಅಚಾಪಲಂ ಅಂತ ಹೇಳ್ತಾನ. ಅದು ಹೇಗೆ ಅಂದ್ರೆ, ಕೆಲವರು ಇಂದ್ರಿಯಗಳ ಸುಮ್ಮನಿರದೆ ವ್ಯರ್ಥ ಚೇಷ್ಟೆಯನ್ನು ಮಾಡುತ್ತಿರುತ್ತವೆ. ಅವರಿಗೆ ಇಂದ್ರಿಯಗಳಿಂದ ಹೇಗೆ ಕೆಲಸ ಮಾಡಿಕೊಳ್ಳಬೇಕೆಂಬುದು ತಿಳಿಯಲಾರ. ಇಂದ್ರಿಯಗಳಿಂದ ಅವು ವ್ಯರ್ಥ ಚೇಷ್ಟೆ ಮಾಡ್ತಾವ, ಮಾಡಿ ವ್ಯರ್ಥ ಮಾತಾಡ್ತದ, ಕಿವಿ ವ್ಯರ್ಥವಾದ ಶಬ್ದ ಕೇಳ್ತದ. ಇವು ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ವ್ಯರ್ಥವಾದರಲ್ಲೇ ಸಮಯ ಕಳಿತಾವ. ಆದ್ರೆ ಇದರ ಸದುಪಯೋಗ ಹೆಂಗ್ ಮಾಡಿಕೋಬೇಕೆಂಬುದು ಅವ್ರಿಗೆ ಗೊತ್ತಿಲ್ಲ. ಈ ಇಂದ್ರಿಯಗಳ ಉಪಯೋಗ ಮಾಡಿಕೊಳ್ಳಬೇಕಲ್ಲ, ನಾನು ಇದರಿಂದ ನಾನು ಲಾಭ ಪಡಿಬೇಕೆಂಬುದು ಗೊತ್ತಿಲ್ಲದೆ ಮಹಾಶಕ್ತಿಯುಳ್ಳ ಆನೆಯು ಕಾಲು, ಕಿವಿ, ಬಾಲ, ಸೊಂಡಿಲು ಇವುಗಳ ವ್ಯರ್ಥವಾಗಿ ಚೇಷ್ಟೆ ಮಾಡುವುದರಿಂದ ಅದು ತನಗಿಂತಲೂ ದೇಹಬಲ ಕಮ್ಮಿ ಇರುವ ಸಿಂಹಕ್ಕೆ ಹೆದರಬೇಕಾಯಿತು. ಯಾಕಂದ್ರೆ ಅದರ ಇಂದ್ರಿಯಗಳು ತನ್ನ ಯೋಗ್ಯವಾದ ರೀತಿಯಲ್ಲಿ ಹಿಡಿಕೊಳ್ಳೋದ್ರಿಂದ ಅದನ್ನ ಸಾಧನ ಮಾಡಿಕೊಳ್ಳದೆ ಇರೋದ್ರಿಂದ ಅಂತ ಶಕ್ತಿವಂತ ಹುಲಿ ಅಂತ ಆನೆ ಕೂಡ ಅದರ ಇದಾಗಬೇಕಿಲ್ಲ. ಅದಕ್ಕೆ ಶರಣಾಗತಿ ಆಯ್ತು ನೋಡು, ಹುಲಿಗೆ ಇದಾಯ್ತು, ಹೆದರಬೇಕಾಯ್ತು. ಇಂದ್ರಿಯಗಳು ಚಪಲತ್ವವಿಲ್ಲದೆ ಗಂಭೀರವಾಗಿರುವುದರಿಂದ ಅದು ವನರಾಜನೆನಿಸಿಕೊಂಡಿತು. ಅದಕ್ಕೈತೆ ಹುಲಿಗೆ ನೋಡು, ಗಂಭೀರ ಸ್ಥಿತಿಯಲ್ಲಿ ಇರ್ತದ, ಗಪ್ಪನ ಬಂದು ಹಿಡ್ಕೊಂಡು ತಿಂದು ಬಿಡ್ತದೆ ಕೆಲಸ. ಅದಕ್ಕೆ ಚಪಲತ್ವ ಇಲ್ಲ. ಇವಕ್ಕೆಲ್ಲ ಚಪಲ ಇದಾವ, ಅದು ತಿನ್ನಬೇಕು, ಇದು ಮಾಡ್ಬೇಕು, ಆ ಕಡೆ ಇಂದ್ರಿಯಗಳು ಅಥವಾ ಆ ಕಡೆ ಹೊಂಟವ ವೃತ್ತಿ. ಮತ್ತೆ ಇಂಥ ಚಪಲ ಇದ್ದವರಿಗೆ ಇದು ಜ್ಞಾನ ಸಾಧನ ಆಗ್ತದೆ ಅನ್ನೋದ್ರೆ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ
ಇಂದ್ರಿಯಗಳ ಚಪಲತ್ವವು ಅಸೂರಿ ಗುಣಗಳು. ಈ ಇಂದ್ರಿಯಗಳನ್ನ ಸ್ವಾಧೀನ ಇಲ್ಲದೆ ಇರುವಂತವರು ಏನಾಗ್ತಾವೆ? ಇವು ಅಸೂರಿ ಗುಣಗಳು. ಅದಿಲ್ಲದಿರುವುದು ದೈವಿ ಗುಣ. ಶ್ರವಣ ಕಾಲದಲ್ಲಿ ಮುಮುಕ್ಷುವಿನ ದೇಹ, ಇಂದ್ರಿಯ ಮತ್ತು ಮನಬುದ್ಧಿಗಳು ಯಾವ ಚಪಲತೆ ಇರಕೂಡದು ಅಂದ್ರು. ಎಲ್ಲಿ? ಶ್ರವಣ ಕಾಲದಲ್ಲಿ. ಈ ಶ್ರವಣ ಕಾಲದಲ್ಲಿ ಒಂದೇ ಇಷ್ಟೇ ನಿನಗೆ ಇದು ಚಪಲತ್ವವನ್ನು ತಡೆಗಟ್ಟಿದ್ರೆ ಎಷ್ಟೋ ಜ್ಞಾನ ಪಡೆದು ಹೋಗ್ತೀವಿ ನಾವು. ಒಂದು ಕ್ಷಣ ಇಲ್ಲಿ ಕೇಳಿದ್ದು ಹಿಂಗ್ ಹೊರಗೆ ಹೋದ್ರಾಗ ದಾಟಿ ಹೋಗ್ಬಿಟ್ಟಿರ್ತದ. ಯಾಕಂದ್ರೆ ಎಷ್ಟು ಚಪಲ ಇದು ಅಂತ ನಮ್ಗೆ ಹೇಳ್ಕೊಡ್ತಾವ ಇಂದ್ರಿಯಗಳು. ಏಕಾಗ್ರತೆ ಇರಬೇಕಾಗಿತ್ತಂದ್ರೆ ಇವು ಚಪಲತ್ವ ಕಡಿಮೆ ಆದ್ರೆ ಅದು ಏಕಾಗ್ರತೆ ಇರ್ತದ. ಶ್ರವಣ ಕಾಲದಲ್ಲಿ ಯಾವ ಇಂದ್ರಿಯಗಳೇ ನಮ್ಮ ಮುಂದನೇ ಇದಾವಿಲ್ಲ ಅಂತಲ್ಲ, ಇಂದ್ರಿಯಗಳು ನಡೆಸುವಂತ ಮನಸ್ಸು ಹೊರಗೆ ಹೋಗ್ಬಿಡ್ತಂದ್ರೆ ಇಲ್ಲೇನು ಶಾಸ್ತ್ರ ಹೇಳಕೈತಾರ ಅವರು ಖರೆ. ನಮಗ ಅದು ಒಂದು ಉಳಿದಿಲ್ಲ ಅಂದ್ರೆ ಮತ್ ನಮ್ಮ ಇಂದ್ರಿಯಗಳು ಚಪಲತ್ವದಿಂದ ಕೂಡ್ಯಾವ, ಇನ್ನು ಅಚಪಲತ್ವದಿಂದ ಇದಾವ. ಚಪಲತ್ವದಿಂದ ಕೂಡ್ಯಾವ ಅಂತ ಅರ್ಥ. ಅದಕ್ಕ ಇರಕೂಡದು. ಈ ರೀತಿಯಿಂದ ಇರದೇ ಇರುವುದು ಚಪಲತ್ವ, ಇಲ್ಲದೆ ಇರುವುದು ಅಚಪಲಂ ಅಂತ ಹೇಳ್ತಾರೆ. ಮತ್ತೆ ತೇಜ ಅಂತ ಇನ್ನೊಂದು ಮಾತು ಹೇಳ್ಯಾರ. ತೇಜ ಅಂದ್ರೆ ಮನುಷ್ಯನು ತೇಜ ಸಂಪನ್ನನಾಗಿರಬೇಕು ಅಂದ್ರು. ಏನ್ ತೇಜ? ಅವ್ರ ಮುಖ ಒಳಿಬೇಕೇನ್ರಿ ಅಂದ್ರೆ ಹಂಗಲ್ಲ. ಮುಖ ಒಳಿಬೇಕು, ಶರೀರ ಒಳಿಬೇಕಂತ ಹೇಳಿಲ್ಲ ಇಲ್ಲಿ. ತೇಜಸ್ಸೆಂದರೆ ಬ್ರಹ್ಮ ತೇಜಸ್ಸನು, ಅನಾತ್ಮ ತೇಜಸ್ಸಲ್ಲ. ಫೋಟೋದಲ್ಲಿ ಮಹಾಪುರುಷರು ಸುತ್ತಲೂ ಒಂದು ತರದ ಬೆಳಕು ಕಂಡು ಬರುತ್ತದೆ, ಅದೇ ಬ್ರಹ್ಮ ತೇಜಸ್ಸು. ಬ್ರಹ್ಮಜ್ಞ ತೇಜಸ್ಸಿನ ಎದುರಿಗೆ ಕ್ಷೇತ್ರ ತೇಜಸ್ಸು ತಲೆಯನ್ನು ಬಗ್ಗಿಸುತ್ತದೆ. ಅದರಿಂದ ತೇಜಸ್ ಎಂಬುದು ಒಂದು ದೈವಿ ಗುಣ ಅಂದ್ರು. ನೋಡಿ ಫೋಟೋದಾಗ ಇರ್ತದ ನೋಡಿ, ಹಿಂದ ಎಲ್ಲೇನ ಹಿಂದ ಹಿಂಗ ಇರ್ತದ. ಅಂತ ತೇಜಸ್ ಇರ್ಬೇಕಂದ್ರ ಅವ್ರು ನಾವು ಮಖಕ್ಕೆ ತೇಜಸ್ ಮಾಡಿಕೊಂಡಿವಿ. ಈ ಶರೀರ ತಗೊಂಡು ಏನ್ ಮಾಡ್ತು? ಅದು ನೀನು ಸರಿಯಾಗಿತ್ತೆ ಅಂದ್ರೆ ಆ ತೇಜಸ್ಸು ನಿನ್ನ ಶರೀರದಿಂದ ಎಲ್ಲರಿಗೂ ಕಾಣ್ತದ, ಗೋಚರ ಆಗ್ತದ. ಆ ಬ್ರಹ್ಮ ತೇಜಸ್ಸು ಬ್ರಹ್ಮಜ್ಞಾನಿಗಳಿಗೆ ಅಂತ ತೇಜಸ್ ಇರ್ತದ ನೋಡು. ಅವ್ರ ಮುಖ ನಗುಮುಖದಿಂದ ಕೂಡಿ ಯಾವಾಗಲೂ ಪ್ರಸನ್ನತೆ ಭಾವ. ಜ್ಞಾನಿಗಳು ಅತಗಂತ ಇರಂಗಿಲ್ಲ, ನಮ್ಮ ಲೌಕಿಕರು ಅತಗಂತ ಇರ್ತೀವಿ. ಯಾಕಂದ್ರೆ ನಮ್ಗೆ 108 ಇರ್ತಾವ ಚಿಂತೆಲೆಗ. ಅವ್ರಿಗೆ ಯಾವ ಚಿಂತೆನಿಲ್ಲ. ಅವ್ರಿಗೆ ತಮ್ಮ ಸ್ವರೂಪವನ್ನು ಬಿಟ್ರೆ ಬೇರೆ ಯಾವ ಚಿಂತೆ ಇಲ್ಲ. ಸಹಜ ಸ್ಥಿತಿ, ಗಂಭೀರ ಸ್ಥಿತಿಯಲ್ಲಿ ಇದ್ರು ಕೂಡ ಅವ್ರ ಮುಖ ಹೆಂಗಿರ್ತದ? ಬ್ರಹ್ಮ ತೇಜಸ್ಸಿನಿಂದ ಕೂಡಿರ್ತದ ನೋಡ್ರಿ. ಅದೇ ಸಾಮಾನ್ಯ ಮನುಷ್ಯನ ಯಾಕೆ ತೇಜಸ್ ಇರ್ತದ ಅಂದ್ರೆ ಇವನಿಗೆ ಕೆಲವು ತನಗೆ ಅನುಕೂಲ ಆದಾಗ ತೇಜಸ್ ಇರ್ತದ, ಮತ್ ಸ್ವಲ್ಪ ಏನನ್ನ ಅನಾನುಕೂಲ ಆಯ್ತಪ್ಪ ಅಂದ್ರೆ ಸಪ್ಪಗಾಗ್ಬಿಡ್ತದೆ. ಅಂದ್ರೆ ಇವ್ರಿಗೆ ಬ್ರಹ್ಮ ತೇಜಸ್ ಏನಿದೆ ಅಲ್ಲ ಅಂತ ಹೇಳ್ತಾನ. ಅದಕ್ಕ ಈ ತೇಜಸ್ಸಿನಿಂದ ಕೂಡಿರಬರ್ತದ. ಇದು ಒಂದು ದೈವಿ ಗುಣ. ಬುದ್ಧಿ ಯಾವಾಗಲೂ ಚುರುಕಿರಬೇಕು ಅಂತಾರ ಅವ್ರು. ತೇಜಸ್ ಅಂದ್ರೆ ಏನು? ಬುದ್ಧಿ ಯಾವಾಗಲೂ ಪ್ರಕಾಶಮಾನವಾಗಿರಬೇಕು. ಮುಮುಕ್ಷಿಗೆ ಇದು ಅತ್ಯವಶ್ಯಕತೆವಾಗಿರಬೇಕು. ಯಾರು ಬುದ್ಧಿನ ಸ್ವಚ್ಛ ಇಟ್ಕೊಂಡಾರ ಅವರಿಗೆ ಯಾವುದೇ ಶಾಸ್ತ್ರ ಇರಲಿ, ಯಾವ ಮಹಾತ್ಮರ ವಿಚಾರ ಇರಲಿ, ತಕ್ಷಣದಲ್ಲಿ ತಿಳ್ಕೊಳ್ಳುವಂತ, ಅನುಭವ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇರ್ತದ. ಬುದ್ಧಿ ಶುದ್ಧ ಇರಬೇಕಾಗಿತ್ತಂದ್ರೆ ಎಲ್ಲ ಮಿತಿ ಇರಬೇಕು. ನಮಗೆ ಇಂದ್ರಿಯಗಳ ಮಿತಿ ಇರಬೇಕು, ಮನಸ್ಸು ಮಿತಿ ಇರಬೇಕು. ಎಲ್ಲ ವಿಷಯದಲ್ಲಿ ಮಿತಿ ಇರ್ತದ. ಮಿತಿ ಇಲ್ಲದೆ ಯಾವುದೂ ಬರಂಗಿಲ್ಲ. ಅದಕ್ಕೆ ಎಲ್ಲವೂ ಸಹ ಅತಿ ಆಡುವಪ್ಪ ಅಂದ್ರೆ ಅವ್ ಮಿತಿ ತಪ್ಪಿ ಹೋಗ್ತಾವ. ಎಷ್ಟಿರಬೇಕು ಅಷ್ಟೇ. ಇವೆಲ್ಲ ಮಿತಿ ಇದ್ದಾಗ ಏನಾಗ್ತದ? ಬುದ್ಧಿ ಶುದ್ಧ ಇರ್ತದ. ಶುದ್ಧವಾದ ಬುದ್ಧಿಯಲ್ಲಿ ಮಹಾತ್ಮರು ಹೆಂಗೆ ಉಪದೇಶ ಮಾಡಿದ್ರೆ ಆ ತಕ್ಷಣದಲ್ಲೇ ಅವನಲ್ಲಿ ಅದು ಫಲವನ್ನು ಕೊಡ್ತದ. ಅಷ್ಟು ಸಾಮರ್ಥ್ಯ ಜ್ಞಾನದಲ್ಲಿ ಸಾಮಾನ್ಯ ಸಾಮರ್ಥ್ಯ ಐತೆ. ಅದು ನಿಜಗೊಂಡ್ರೆ ಹೇಳ್ಯಾರಲ್ಲ ಅವ್ರು. ಸಮ್ಮತಿ ತನಗೆ ಸಂಪನ್ನವಾದ ಅರಿವಿಗಳು ನನ್ನಿ ಎಂದು ನಂಬುಯೋಗಿ, ನಿನ್ನ ನನ್ನಿ ಎಂದು ನಂಬುಯೋಗಿ. ಸಮ್ಮತಿ ಅಂದ್ರೆ ಏನು? ವೇದನೆ ಸ್ತುತಿ ಮಾಡದ, ಸ್ತುತಿ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದದ್ದು ಯಾವುದು ಜಗತ್ತಿನಲ್ಲಿ ಅಂದ್ರೆ ಜ್ಞಾನ ಒಂದೇ. ಜ್ಞಾನವನ್ನು ಸ್ತುತಿ ಮಾಡ್ಯಾರ, ಪರಮಾತ್ಮನ ಸ್ತುತಿ ಮಾಡ್ಯಾನ. ವೇದಗಳು ಸ್ತುತಿ ಮಾಡ್ತವ, ಮಹಾತ್ಮರು ಸ್ತುತಿ ಮಾಡ್ಯಾರ. ಅಂತ ಜ್ಞಾನವನ್ನು ನನ್ನ ಎಂದು ನಿಶ್ಚಯವಾಗಿ ನಂಬಂದವರು. ನಾವು ನಿಶ್ಚಯವಾಗಿ ಯಾವ್ದನ್ನು ನಂಬಬೇಕು? ಜ್ಞಾನವನ್ನು ನಂಬಬೇಕು. ಯಾಕೆ ನಂಬಬೇಕಾಗಿತ್ತು ಅಂದ್ರೆ, ಯಾಕೆ ನಂಬಬೇಕ್ರಿ ಜ್ಞಾನ ಅಂದ್ರೆ? ಅದು ಒಂದೇ ನಿನ್ನ ಪಾರ ಮಾಡೋದು. ಉಳಿದು ಜಗತ್ತಿನಾಗ ಎಲ್ಲ ದಾರಿ ತಪ್ಪಿಸೋದು ಇದಾವೆ. ಆದ್ರೆ ಅದ್ರ ಮೇಲೆ ಇದ್ದಷ್ಟು ನಂಬಿಕೆ ಇದ್ರ ಮೇಲೆ ಬರಂಗಿಲ್ಲ. ನಂಬಿಕೆ ಅಂದ್ರೆ ಅದು ಹೇಳಿಕೊಡ್ತದೆ ಅಂದ್ರೆ ಅವ್ರು. ನಿನ್ನಲ್ಲಿ ಆ ಜ್ಞಾನದ ನಂಬಿಕೆ ಯಾವತ್ತು ದೂರ ಆಯ್ತು ಅವತ್ತಿನೇ ನಮ್ಮ ಎಲ್ಲವಷ್ಟು ಹೇಳಿಕೊಡ್ತದೆ.
ಅದಕ್ಕೆ ನನ್ನೆಂದು ನಂಬುವವರಿಗೆ ನಿನ್ನ ನನ್ನೆಂದು ನಂಬು. ದುರಿತ ಕಾನನ ವೈನಿ ಪರಿಭವ ಘನ ಚಂಡ ಮರುತ ಅಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರ ಅಂತಾಪ ಸರಸೀಜ ಹೇಮವಿದೆಂಬ ಆಹಾ ಸರಸೀಜ ಹೇಮವಿದೆಂಬ ಅಂತ ನಿಜಗೊಂಡ್ರು ಸ್ತುತಿ ಮಾಡ್ತಾರೆ ಜ್ಞಾನ. ನಾವು ಏನು ಒಂದೆರಡು ಮಾಡಿರ್ತೀವಿ ಅದನ್ನೇ ಜೀವನ ಪರ್ಯಂತರ ಕೊಡ್ತದ್ದೇ. ಅವ್ರು ಹೇಳಿದ್ರು ದುರಿತ ಕಾನನ ವಹಿನಿ. ದುರಿತ ಅಂದ್ರೆ ಪಾಪ, ಕಾನನ ಅಂದ್ರೆ ಅಡವಿ, ದೊಡ್ಡ ಕಾಡು. ನೀಟ್ ಮಾಡಿದ್ದೀವಿ, ಎಲ್ಲೋ ಒಂದು ಎರಡು ಪಾಪ ಮಾಡಿದ್ದಿ, ಅದೇ ಜೀವನ ಪರ್ಯಂತರ ಅದರ ಹೊರಗಿನಾಗಿದ್ದಿ. ಆದ್ರೆ ಈ ಜ್ಞಾನಕ್ಕೆ ನೀ ಶರಣಾಗತ್ತೇನಾದಂದ್ರೆ ಕಾಡಿನಷ್ಟು ಪಾಪ ನಿಂದಿರುವುದ. ಇನ್ನು ಬೆಟ್ಟದಂತ ಪಾಪ ಮಾಡಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ಸಾಮರ್ಥ್ಯ ಜ್ಞಾನಕ್ಕಾದ. ಯಾಕಾದ್ರೆ ಬ್ರಹ್ಮ ತೇಜಸ್ಸು, ಅಷ್ಟು ಸಾಮರ್ಥ್ಯದ ಬ್ರಹ್ಮ ಜ್ಞಾನದಲ್ಲಿ. ಅದು ದೃಢ ಮಾಡಿಕೊಳ್ಳದೆ ಇರುವುದು ಅವ್ರವ್ರ ಬುದ್ಧಿಗೆ ಬಿಟ್ಟದ್ದು. ಅವ್ರವ್ರಿಗೆ ಈ ಗುಣ ಸಂಪತ್ತಿತ್ತಂದ್ರೆ ಅವ್ರಿಗೆ ಅದು ಆಗ್ತದೆ, ಅದ್ರಾಗೇನು ಸಂಶಯ ಇಲ್ಲ. ಮತ್ತೆ ಇದು ಆಗಿತ್ತು ಅಂದ್ರೆ ಅಲ್ಲಿ ಹೇಳಕ್ ಬರ್ತದ ಅಂದ್ರೆ ಅವ್ರು ಈ ಲಕ್ಷಣ ಇರ್ತಾವ್ರೆ. ಅವ್ರು ಎದಕ್ಕೆ ಎದರ್ಬೇಕಾಯ್ತು ಜಗತ್ತಿನಾಗ? ಯಾರಿಗೆ ಎದರ್ಬೇಕಾಯ್ತು? ಯಾರಿಗೆ ಅವರು ಗುಲಾಮ್ರಲ್ಲ, ಯಾರು ಅವ್ರಿಗೆ ಇದೆಲ್ಲ, ಯಾರಿಗೆ ಅಂದ್ರವರಲ್ಲ ಅವರು ಅಂತ. ಅದಕ್ಕ ದುರಿತ ಕಾನನ ವಹಿನಿ ಘನ ಪರಿಭವ ಚಂಡ ಮರುತ ಅಂದ್ರು. ಪರಿಭವ ಎಂಬ ಮೋಡ ಏನ್ ಕವಿದ ನೋಡು, ಮೋಡ ಅದಕ್ಕೆ ಸಾಮಾನ್ಯ ಗಾಳಿ ಬಿಟ್ಟಾಗ ಚದಿರಿ ಹೋಗ್ತದ. ಆದ್ರೆ ಚಂಡಮಾರುತ ಎಂಬ ಗಾಳಿ ಬಿಟ್ಟಾಗ ಇರ್ತದೆ ಏನಲ್ಲಿ, ಏನ್ ಎಲ್ಲ ಚದಿರಿ ಹೆಂಗ್ ಹೋಗ್ತದೋ ಅದರಂಗ ಜ್ಞಾನ ನಿಮಗೆ ಪ್ರಾಪ್ತಿ ಆಯ್ತಂದ್ರೆ ನಿನ್ನ ಸಕಲ ಕರ್ಮಗಳನ್ನು ನಾಶ ಮಾಡುವಂತ ಸಾಮರ್ಥ್ಯ ಅದ. ನಮ್ಗೆ ಅಜ್ಞಾನನೇ ಅಲ್ಲಿ ಇರಂಗಿಲ್ಲ ಅಂತಾರ. ಮತ್ತೆ ನಮ್ಗೆ ಎಷ್ಟು ಜ್ಞಾನ ಆಗ್ಯದ, ಎಷ್ಟು ಅಜ್ಞಾನ ಐತೆ ಅಂತ ನಮ್ಗೆ ಗೊತ್ತಾಗ್ತದೆ, ಯಾರು ಕೇಳಬೇಕಾದ್ರೆ. ನಮ್ಮಲ್ಲಿ ಇನ್ನ ಅಜ್ಞಾನ ಉಳಿದ್ರೆ ಅದು ನಮ್ಗೆ ಇನ್ನ ಪೂರ್ಣ ಸ್ವಚ್ಛ ಆಗಿಲ್ಲ ಅಂತ ಅರ್ಥ. ಮತ್ತೆ ಅರ್ಥ ಮರುತ ಅಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ಅಜರಾನತಾಪ ಅಂತ. ಈ ಚಳಿಗಾಲದಲ್ಲಿ ಅತ್ಯಂತ ಅಧಿಕವಾದ ಚಳಿ ಆಯ್ತಂದ್ರೆ ಕಮಲದ ಹೂವು ಏನಿರ್ತಾವಲ್ಲ ಅದ್ರ ಎಲೆಗಳು ತಾನಾಗಿ ಅರ್ಧ ಬಿಡ್ತಾವ ಅಧಿಕವಾದ ಚಳಿ ಆದಾಗ. ಅದರಂಗ ಜ್ಞಾನದ ನಿನಗ ಭಾವ ನಿನಗೆ ದೃಢಗೊಳ್ಳಿತ್ತು ಅಂದ್ರೆ ನಿನ್ನಲ್ಲಿ ಏನು ದುಃಖದ ಎಲೆಗಳು ಇದಾವ ತಾನಾಗಿ ಅರ್ಧ ಬಿಡ್ತಾವ. ಅಲ್ಲಿ ದುಃಖ ಅಂಬದೇ ಇರಂಗಿಲ್ಲ ಅಂದ್ರ ಅವ್ರು. ದುಃಖ ಇಲ್ಲ, ನಾನು ಸುಖ ದುಃಖ ಇಲ್ಲ ಅಂದ್ಮೇಲೆ ಅದು ಕೇವಲ ಸುಖ ಒಂದೇ ಉಳಿತಲ್ಲ. ಸುಖ ಇದ್ದಲ್ಲಿ ದುಃಖ ಬರಂಗಿಲ್ಲ. ಆ ಜ್ಞಾನದ ಪ್ರಭಾವ ನಿನ್ನ ಮೇಲೆ ತೋರ್ತದ ಅಂತ ಹೇಳ್ತಾರ ಅವರು. ಹಂಗಿತ್ತು ಅಂದ್ರೆ ಹೆಂಗಿರ್ತದ. ಅದಕ್ಕೆ ಅದನ್ನ ಕೊಂಡಾಡ್ಯಾರ. ಈ ರೀತಿಯಿಂದ ಬ್ರಹ್ಮ ತೇಜಸ್ಸೆದುರಿಗೆ ಕ್ಷೇತ್ರ ತೇಜಸ್ಸು ತಲೆಯನ್ನು ಬಗ್ಗಿಸುತ್ತದೆ ಅಂದ್ರು. ಈ ಕ್ಷೇತ್ರ ತೇಜಸ್ಸು ತಲೆ ಬಗ್ಗಿಸ್ತದ. ಯಾಕಂದ್ರ ದೊಡ್ಡ ತೇಜಸ್ಸು ಬ್ರಹ್ಮಜ್ಞಾನಿಗಳ ಒಂದು ಅನುಭವನೇ ಬೇರೆ. ಇನ್ನೊಂದು ಕ್ಷೇಮ ಅಂತ ಹೇಳ್ತಾನ. ಕ್ಷೇಮ ಅಂದ್ರೆ ಕ್ಷೇಮ ಎಂದರೆ ಸಹನಶೀಲತೆ. ಎಲ್ಲಿರಬೇಕು ಸಹನಶೀಲತೆ? ಪ್ರಪಂಚದಲ್ಲಿನೂ ಸಹನೆ ಇರಬೇಕು, ಪಾರಮಾರ್ಥದಲ್ಲಿನೂ ಸಹನೆ ಇರಬೇಕು. ಏಕೆಂದರೆ ತನಗೆ ಕೆಡಕು ಮಾಡಿದವನಿಗೆ ಪ್ರತಿಕಾರ ಮಾಡುವ ಶಕ್ತಿ ಇದ್ದರೂ ಶಾಂತ ರೀತಿಯಿಂದ ಸಹಿಸಿಕೊಳ್ಳಬೇಕು. ಇದು ಗುಣ ನೋಡೋದು. ತನಗೆ ಕೆಡಕು ಮಾಡುವಂತ ವ್ಯಕ್ತಿ ಗೊತ್ತದ ಇವನು ಕೆಡಗೈದಾನ, ಇವನಿಂದ ಕೆಡಗು ಮಾಡ್ಯಾನ ಅಂತ ಗೊತ್ತಿದ್ರು ಅವನ ಮುಂದೆ ಶಾಂತ ಸ್ಥಿತಿ ನಿನಗೆ ಬಂದಿತ್ತು ಅಂದ್ರೆ ಇದು ನೋಡು ಕ್ಷೇಮ ಗುಣ ಅಂತ. ಕ್ಷಮ ಮಾಡುವಂತ ಗುಣ ಇರ್ತದವರಲ್ಲಿ. ಅಸೂಯೆ ಪಡುವವರಲ್ಲಿ ಇರಂಗಿಲ್ಲ. ಅವ್ರು ಬರೇ ದೋಷ ಅನಿಸಿದ್ರಾಗ ಜೀವನ ಕಳಿತಾರೆ ಹೊರತು ಅವರಲ್ಲಿ ಈ ಗುಣ ಬರಕ್ ಸಾಧ್ಯನೇ ಇಲ್ಲ. ಆದ್ರೆ ತನಗ್ ಗೊತ್ತದ ಇವನ್ ಎಲ್ಲ ಕೆಡಗೆ ಇದಾನ, ಇವನಿಂದ ನನಗೆ ದುಃಖ ಐತೆ, ಇವನ್ ಬರೀ ಕೆಡಗೆ ಮಾಡ್ತಾನ ಎಂಬುದು ಗೊತ್ತಿದ್ರು ಕೂಡ ಅವನ ಮುಂದೆ ಇದ್ರು ಕೂಡ ಅವನಲ್ಲಿ ಶಾಂತ ಸ್ವಭಾವ ಸ್ಥಿತಿಯಿಂದ ಇರುವಂತದ್ದು ಗುಣ ಏನದ ಅದು ಕ್ಷಮಾ ಗುಣ ಅಂತ ಹೇಳ್ತಾನ. ಮತ್ತು ಸುಖ ದುಃಖಾದಿ ದ್ವಂದ್ವಗಳು ಸಂಭವಿಸಿದಾಗ ನಿರ್ವಿಕಾರವಾಗಿರುವುದೇ ಕ್ಷಮ. ಸುಖ ದುಃಖಗಳು ಎಲ್ಲಿ ಆಗ್ತಾವ? ಮನಸ್ಸಿಗೆ ಹಂಗವೆಲ್ಲ ಸುಖ ದುಃಖ ಏನ್ ಸ್ಥೂಲ ಶರೀರಕ್ಕೆ ಆಗ್ತಾವ? ಮನಸ್ಸಿಗೆ ಆಗ್ತಾವ. ಸುಖ ಮತ್ತು ದುಃಖದ ಅನುಭವ ಮನಸ್ಸು ಮಾಡ್ತದ.
ಆ ಮನಸ್ಸು ಸುಖ ಬಂದಾಗ ಒಂದ್ ರೀತಿ ಆಗ್ತದ, ದುಃಖ ಬಂದಾಗ ಒಂದ್ ರೀತಿ ಆಗ್ತದ. ದುಃಖ ಬಂದಾಗ ನೋಡು ಮಾರಿ ಗೀರಿ ಶರೀರದ ಸಮೇತ ಹೇಳ್ಕೊಂಡು ಹೋಗ್ತದ, ಮನಸ್ಸು ಒಳಗ ಗಪ್ ಗಪ್ ಕುಂತಿರ್ತದ. ಅದಕ್ಕೆ ಏನ ಯಾರ ಎಲ್ಲಪ್ಪ ಈಗ ನನ್ನ ಮಾತಾಡೋ ಸ್ಥಿತಿ ಇಲ್ಲ ಅಂದ್ಬಿಡ್ತು, ನಿನ್ನ ಹೇಳ್ಕೊಡ್ತು ನಿನ್ನ ಮನಸ್ಸು ದುಃಖದಾಗ ಐತೆ ಅಂತ. ಸುಖ ಇದ್ದಾಗ ಎಗ್ರೆಗ್ರೆ ಮಾತಾಡ್ತದ. ಅದು ಯಾಕಂದ್ರೆ ಮನಸ್ಸು ಹಂಗ ಒಳಗ ಹಂಗ ಕೆಲಸ ಮಾಡ್ತಾನ. ಆದರೆ ಸಾಧಕ ಇದನ್ನ ತಿಳಿದಿರ್ತಾನ, ತಿಳಿದಕ್ಕೆ ಸುಖ ದುಃಖದ ವೃತ್ತಿಗೆ ವಿಕಾರ ಆಗಂಗಿಲ್ಲ ಅವನ ಮನಸ್ಸು. ಇಷ್ಟೇ ವ್ಯತ್ಯಾಸ ಇರ್ತದೆ. ಸುಖವನ್ನು ಮತ್ತು ದುಃಖವನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಆ ಒಂದು ಮನಸ್ಸನ್ನು ನೋಡುವಂತಹ ಜ್ಞಾನ ಅವನಲ್ಲಿ ಅಳವಟ್ಟು. ಅದು ನೋಡು ಕ್ಷಮಾ ಗುಣ ಅಂದ್ರು ಬರ್ತಾವ ವೃತ್ತಿ. ಸುಖ ದುಃಖ ಇವು ಸಾಮಾನ್ಯವಾಗಿ ಜಗತ್ತಿನಾಗ ಎಲ್ಲರೂ ನನ್ನಂತ ಇರ್ಬೇಕಂದ್ರೆ ಆಗ್ತದೆ, ಸಾಧ್ಯ ಇಲ್ಲ. ಎಲ್ಲರೂ ಒಳ್ಳೆಯವರು ಇರಂಗಿಲ್ಲ, ಎಲ್ಲರೂ ಕೆಟ್ಟವರು ಇರಂಗಿಲ್ಲ. ಇವೆಲ್ಲ ಇರವೆ. ಇವು ಎಲ್ಲದರ ಮಧ್ಯದಲ್ಲಿ ತಾನು ಈ ರೀತಿಯಿಂದ ಇರ್ತಕ್ಕಂಥ ಸ್ಥಿತಿ ಅನ್ನೋದಲ್ಲ, ಅದಕ್ಕೆ ಕ್ಷಮಾ ಅಂದ್ರೆ ಅವ್ರು ಕ್ಷಮಾ ಗುಣ ಇದೆ. ಮತ್ತೆ ಇದು ಎಷ್ಟು ಕೆಲಸ ಮಾಡ್ತದಂದ್ರ ನಿನ್ನ ಮನಸ್ಸು ವಿಕಾರ ಆಗಲಾರ್ದಂಗೆ ಇರ್ತದೆ, ಯಾವಾಗಲೂ ಪ್ರಶಾಂತ ಸ್ಥಿತಿ ಇರ್ತದ. ಮತ್ತು ಪೃಥ್ವಿಯಂತೆ ಫಲ ವೃಕ್ಷದಂತೆ ಕ್ಷಮಾಶೀಲವಾಗಿರಬೇಕು ಅಂದ್ರ ನೋಡು. ಪೃಥ್ವಿ ಎಷ್ಟು ಜನರನ್ನ ಭಾರ ಹೊರತದ, ಏನೇನೆಲ್ಲ ನಡೀತದ ಪೃಥ್ವಿ ಮೇಲೆ, ಭೂಮಿ ಮೇಲೆ ಐತಿ. ಎಲ್ಲ ಒಳ್ಳೆಯವರ ಇದ್ದಾರೆ, ಕೆಟ್ಟವರ ಇದ್ದಾರೆ, ಧರ್ಮಿಷ್ಠರು ಇದ್ದಾರೆ, ಅಧರ್ಮಿ ಇದ್ದಾರೆ, ಪಾಪಿಷ್ಠರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲದನ್ನ ಒಂದು ಕ್ಷಮಾ ಗುಣದಿಂದ ನೋಡ್ತದಲ್ಲ ಪೃಥ್ವಿ. ಮತ್ತು ಫಲವೃಕ್ಷದಂತೆ ಕ್ಷಮಾಶೀಲ. ಫಲವೃಕ್ಷ ನೋಡು, ತಾನು ಬೆಳೆದು ಹಣ್ಣು ಕೊಡ್ತದ ಇನ್ನೊಬ್ಬರಿಗೆ, ಆದ್ರೆ ಹಣ್ಣು ಕೊಟ್ಟು ತಗೊಂಡವನೇ ಕಲ್ ತಗೊಂಡು ಹೊಡಿತಾನೆ. ಆದ್ರೂ ಅವನಿಗೆ ಹಣ್ಣು ಕೊಡ್ತದೆ ಹೊರತು ತಾನು ಪ್ರತಿಕಾರ ಮಾಡಂಗಿಲ್ಲ. ಈ ಒಂದು ಅದ್ರ ಉದಾಹರಣೆ ಏನಂದ್ರೆ, ಅದ್ರ ತಾತ್ಪರ್ಯ ಏನೈತಂದ್ರೆ, ತನಗ ಅನೇಕ ರೀತಿಯಿಂದ ಕೆಡಕು ಬಂದ ಪ್ರಸಕ್ತಿ ಕೆಡಗನ್ನು ಬಯಸ್ತಕ್ಕಂಥವ್ರು ಇದ್ರು ಕೂಡ ಅವ್ರ ಮುಂದ ತಾನು ವಿಕಾರ ಆಗದಂಗ, ಮನೋವಿಕಾರ ಆಗದಂತ ಸ್ಥಿತಿ ಇರಬೇಕು ಮನಸ್ಸಿಗೆ, ದೃಢ ಇರಬೇಕದು, ಶಾಂತ ಸ್ಥಿತಿ ಅಂತ ಹೇಳ್ತಾನೆ. ಹೀಗೆ ಕೊಡುತ್ತದೆ. ಈ ರೀತಿಯಿಂದ ಲೆಕ್ಕಿಸದೆ ಹೊಡೆದವರಿಗೆ ಫಲವನ್ನು ಕೊಡುತ್ತದೆ. ಮಾತೆಯು ಕ್ಷಮೆಯು ಜಗತ್ ಪ್ರಸಿದ್ಧವಾಗಿದೆ. ಮಗುವು ಎಷ್ಟು ತೊಂದರೆಯನ್ನು ಕೊಟ್ಟರೂ ಕೋಪವನ್ನು ಮಾಡದೆ ಸೇವೆಯನ್ನು ಮಾಡುತ್ತಾಳೆ. ಮಾತೆ ತಾಯಿ ಸಣ್ಣದಿಂದ ಏನು ಸ್ವಲ್ಪ ತ್ರಾಸು ಕೊಡ್ತದೆ, ಇಲ್ಲದ್ದು ಬೇಕಂತದ್ದೇ ಅಟ್ಟಿ ಹಿಡಿತದ, ಏನಂತದ ಅವೆಲ್ಲವನ್ನ ಆಕಿ ಹೆಂಗಾನ ಮಾಡಿ ಉಪಾಯ ಮಾಡಿ ಅದನ್ನ ಸಮಾಧಾನ ಪಡಿಸ್ತಾಳಲ್ಲ ಒಂದು ಶಿಶುವಿಗೆ, ಸಣ್ಣ ಶಿಶುವಿಗೆ. ನನಗೆ ಬೇಸರ ಬಂದದ ಅಂತ ಏನ್ ಬಿಸಾಕ್ತಾಳೆ? ಇಲ್ಲ, ಹಂಗ ಬಿಸಾಕಿದ್ರೆ ನಾವ್ ಯಾರು ಉಳಿತಿದ್ದಿಲ್ಲ. ಇವತ್ತು ಎಷ್ಟೇ ತೊಂದರೆ ಅನುಭವಿಸಿದ್ರು ಕೂಡ ತಾನು ಮಾತ್ರ ಸಹನಶೀಲತೆಯಿಂದ ಶಿಶುವಿನ ಹೆಂಗ ನೋಡ್ತಾಳೋ ಅದರಂಗ ಜಗತ್ತಿನಲ್ಲಿ ಇವು ಬಂದಿವೆ. ಪ್ರಾರಬ್ಧ ಕರ್ಮಾನುಸಾರವಾಗಿ ಸುಖ ದುಃಖಗಳು, ಮಾನ ಅಪಮಾನಗಳು, ಕುಂದು ನಿಂದೆಗಳು ಇವೆಲ್ಲ ಇರವೆ. ಇವೆಲ್ಲರ ಮಧ್ಯದಲ್ಲಿ ಎದ್ದು ಕೇಸಿ ತಾನು ನಿರ್ವಿಕಾರ ಸ್ಥಿತಿಯನ್ನು ಹೊಂದತಕ್ಕಂಥದ್ದು ಭಾವ ಏನದಲ್ಲ, ಅದು ಕ್ಷಮಾಗುಣ ಅಂತ ಹೇಳ್ತಾನೆ. ಇಂಥ ಕ್ಷಮಾಗುಣವು ಮಹತ್ವವು ತಿಳಿದು ಬರುತ್ತದೆ. ಇದು ಉತ್ತಮವಾದ ದೈವ ಗುಣವಾಗಿದೆ. ಇದು ಸಾಧಕನಿಗೆ ಅತ್ಯಂತ ಉತ್ತಮವಾದ ದೈವ ಗುಣ ಎಂದು ಹೇಳಿಸಿಕೊಳ್ಳುತ್ತದೆ ಅಂದ್ರು. ಇನ್ನು ಧೃತಿ ಎಂದರೆ ಧೈರ್ಯ. ಪಾರಮಾರ್ಥಿಕ ರಂಗದಲ್ಲಿ ಭಯವಿದ್ದವನು ಮುಂದಿಡಿಯಲಾರನು. ಪಾರಮಾರ್ಥ ರಂಗದಲ್ಲಿ ಭಯವಿದ್ದವನು ಹೆಜ್ಜೆಗೆ ಭಯ ಪಡೋನಿಗೆ ಅವನು ಮುಂದೆ ಸಾಗಕ್ಕೆ ಎಂದು ಹೊರಗೆ ನಿರ್ಭಯ ಇರಬೇಕು. ಧೈರ್ಯವಿದ್ದವನು ವಿಪತ್ತುಗಳನ್ನು ಎದುರಿಸಿ ಮುಂದೆ ಹೋಗಬಲ್ಲನು. ಯಾರಿಗೆ ಧೈರ್ಯ ಅದ ಅವರು ಧೈರ್ಯವೇ ಸರ್ವತ್ರ ಸಾಧನ. ಎಲ್ಲಿ ಧೈರ್ಯ ಇರಬೇಕು? ಪಾರಮಾರ್ಥದಲ್ಲಿ ಅಂದ್ರು. ಈ ಪ್ರಪಂಚದಲ್ಲಿ ಬೇಕಾದಷ್ಟು ಧೈರ್ಯ ಇರಬಹುದು, ಇಲ್ಲಿದ್ದಿಲ್ಲ ಅಂದ್ರೆ ಅದು ಪ್ರಯೋಜನ ಕೊಡಂಗಿಲ್ಲ. ಯಾಕೆ ಧೈರ್ಯ ಇರ್ಬೇಕಂತಂದ್ರೆ ಇವೆಲ್ಲವೂ ಬಂದ್ರು ಕೂಡ ಅದನ್ನು ಎದುರಿಸ್ತೀನಿ ಎಂಬಷ್ಟು ಸಾಮರ್ಥ್ಯ ಇರಬೇಕು. ಬೆನ್ನು ಕೊಟ್ಟು ಓಡೋವನಿಗೆಲ್ಲ ಇಲ್ಲ. ಇದು ಏಡಿ ಮಾರ್ಗ ಅಲ್ಲ, ಇದು ಧೀರ ಪುರುಷರ ಮಾರ್ಗ. ಇದು ಎಂತಹ ಸಂದರ್ಭ ಬಂದರೂ ಕೂಡ ಅದನ್ನು ನಾನು ಬುಡದಂಗ ನಾನು ಸಾಧಿಸ್ತೀನಿ ಎಂಬ ಛಲ ಬುದ್ಧಿ ಇರಬೇಕು ಅಂತ ಹೇಳಿದ್ರು ಅವರು. ಹೀಗೆ ಎದುರಿಸಿ ಮುಂದೆ ಹೋಗಬಲ್ಲನು. ಸಾಧಕನು ಸಹ ತನ್ನ ಆತ್ಮಸ್ವರೂಪವನ್ನು ಸದ್ರೂಪವೆಂತಲೂ ದೃಶ್ಯ ರೂಪದಲ್ಲಿ ತೋರುವ ಈ ಪ್ರಪಂಚವು ಮಿಥ್ಯೆಯಂತಲೂ
ಮನನವು ಮಾಡುತ್ತಿದ್ದರೆ ನಿಜವಾದ ಧೈರ್ಯ ಉಂಟಾಗುತ್ತದೆ. ಇದು ಮಾಡಿದಾಗ ನಿನಗೆ ಅದು ಧೈರ್ಯ ಬರ್ತದ. ಶ್ರವಣ ಏನು ಮಾಡಿದಿ, ಆದ್ರೆ ಮನನ ಅಭ್ಯಾಸ ನಿರಂತರವಾಗಿ ಹೋಗಲಿಲ್ಲ ಅಂದ್ರೆ ಅದು ಧೈರ್ಯ ನಿಲ್ಲಂಗಿಲ್ಲ, ಮತ್ತೆ ಹಿಂದಕ್ಕೆ ಹೇಳ್ಕೊಂಡು ಹೋಗ್ಬೋದು. ಹೀಗೆ ಮಾಡುತ್ತಿದ್ದರೆ ಧೈರ್ಯ ಉಂಟಾಗುತ್ತದೆ. ಆಗ ಎಷ್ಟು ವಿಪತ್ತುಗಳು ಬಂದರೂ ಎದೆಗುಂದದೆ ಗಮ್ಯ ಸ್ಥಾನವನ್ನು ಮುಟ್ಟುತ್ತಾನೆ. ಅಂತ ಸಂದರ್ಭದಲ್ಲಿ ನಿನಗೆ ಎಂಥ ವಿಪತ್ತುಗಳು ಬಂದರೂ ಕೂಡ ಗಮ್ಯ ಸ್ಥಾನವನ್ನು ಮುಟ್ಟುತ್ತೇವೆ. ನಮಗ್ ಬರೋ ವಿಪತ್ತಿಗೆಯಲ್ಲಿ ಬ್ಯಾರೆಗಳು ಬಂದ್ರೆ ನಮಗೆ ಸಹಿಸಕ್ಕಾಗಲ್ಲ. ಅವ್ರು ನೋಡಿ ನಮ್ಗೆ ಇಷ್ಟು ದುಃಖ ಆಗ್ತದೆ ಅಂದ ಮೇಲೆ ಇನ್ನು ನಮಗ ಬಂದವನು ಎಷ್ಟು ದುಃಖ ಆಗ್ಬೋದು. ಇದು ಯಾಕೆ ಮ್ಯಾಲಿಂದ ಮೇಲೆ ಇದನ್ನ ಅಭ್ಯಾಸ ಮಾಡಂದ್ರೆ ಇದು ಸ್ವಲ್ಪ ಕೇಳೋದು, ಅಭ್ಯಾಸದಿಂದ ಅದು ವಿಕಾಸ ಆಗ್ತದೆ. ನಿರಂತರ ಚಿಂತನೆ ಮಾಡಿದಾಗ ಅದು ವಿಕಾಸ ಆಗ್ತದ. ಎಷ್ಟು ವೃತ್ತಿನಿಂದ ವಿಕಾಸ ಆಗ್ತದ ಅಷ್ಟು ಈ ವಿಷಯಗಳ ನಿನ್ನಿಂದ ತಾನೇ ದೂರ ಸರಿತಾವ. ನೀನೇನು ದೂರ ಸರಿಸೋದು ಬೇಕಾಗಿಲ್ಲ. ಈ ಪ್ರಪಂಚದ ಏನು ವಿಷಯ ಇದಾವ, ಸುಖ ದುಃಖಗಳು, ಇವು ತಾನಾಗಿ ದೂರ ಸೇರ್ತಾವ. ನಿನ್ನ ವೃತ್ತಿ ವಿಕಾಸ ಆಗಂಗಿಲ್ಲ, ಪ್ರವೃತ್ತಿ ಕಡೆ ವಿಕಾಸ ಆಗಂಗಿಲ್ಲ, ನಿವೃತ್ತಿ ಕಡೆ ವಿಕಾಸ ಆಗ್ತದ. ಅದಕ್ಕಾಗಿ ಮುಟ್ಟುತ್ತಾನೆ. ಇಂಥವರೇ ಆದರ್ಶ ಪುರುಷರು, ಇವರೇ ಯೋಗ್ಯರು. ನೋಡಿ, ಜಗತ್ತಿನಲ್ಲಿ ಯೋಗ್ಯ ಅಂತ ಹೇಳಿಸಿಕೊಳ್ಳಲಿಕ್ಕೆ ಆದರ್ಶ ಪುರುಷರು ಅಂದ್ರು ಅವರು. ಜಗತ್ತಿನಲ್ಲಿ ಇವ್ರನ್ನ ಯೋಗ್ಯ ಅಂತ ಗುರುತಿಸಲಿಕ್ಕೆ ಯೋಗ್ಯರು ಇವರು. ಎಂತಹ ಸಂದರ್ಭ ಬಂದ್ರು ತಮ್ಮ ಪ್ರಪಂಚನೇ ಇರಲಿ, ಪಾರಮಾರ್ಥದಲ್ಲೇ ಇರಲಿ, ಎಂಥ ಸಂದರ್ಭ ಬಂದರೂ ಕೂಡ ಅದನ್ನ ಎದೆ ತಟ್ಟಿ ಎದುರಿಸುವಂತ ಸಾಮರ್ಥ್ಯ ಉಳ್ಳವರು. ಯಾಕಂದ್ರೆ ಅವ್ರು ತಿಳಿದಾರ, ವಿಚಾರ ಮಾಡಿರ್ತಾರ. ಕಾಣುವ ಈ ಜಗತ್ತೇನದ ಕ್ಷಣಿಕ ಅದ, ಈ ಪ್ರಪಂಚನೂ ಕ್ಷಣಿಕ ಅದ, ಇಲ್ಲಿರುವಂತ ವಿಷಯ ಭೋಗಗಳು ಕ್ಷಣಿಕ. ಜಗತ್ತಿನಲ್ಲಿ ಯಾರು ಭೋಗಗಳಿಂದ ಸುಖ ಆಗಿಲ್ಲ. ಇವರು ಎಷ್ಟು ಭೋಗ ಅನುಭವಿಸ್ಯಾರ, ನಾವು ಎಷ್ಟು, ಒಂದು ಎರಡು. ಇಡೀ ಭೂಮಿಯನ್ನೇ ಏಕಚಕ್ರಾಧಿಪತಿ ಆಳಿದಂತವರೇ ಎಲ್ಲ ಬುಟ್ಟು ಕೇಸಿ ಕೊನೆಗೆ ಸುಖ ಇಲ್ಲ ಅಂತ ಮಹಾತ್ಮರಿಗೆ ಶರಣಾಗತರಾಗಿ ಅವ್ರಿಗೆ ಹೇಳಿತ್ತು. ಈ ನಮ್ಗೆ ಎಷ್ಟ, ಒಂದು ಎರಡು. ಇದರಾಗ ನಾವು ಮಾಡ್ತೀವಿ ಅಂದ್ರೆ ಇನ್ನು ಅಂಥವ್ರು ಬಿಟ್ಟು ಬಂದಾರ, ಅಂಥವ್ರು ಅದನ್ನ ತ್ಯಾಗ ಮಾಡ್ಯಾರಂದ್ರೆ ಯಾಕೆ ತ್ಯಾಗ ಮಾಡಿದ್ರಪ್ಪ? ಮತ್ತೆ ಇದ್ರಾಗ ಸುಖ ಇತ್ತು ಅಂದ್ರೆ ಅವ್ರು ಅಲ್ಲೇ ಇರ್ಬೇಕಾಗಿತ್ತು. ಈ ಭೂಮಂಡಲವನ್ನೇ ಆಳಿದಂಥವ್ರು ಅವ್ರೇನು ಸಾಮಾನ್ಯರಲ್ಲ. ಮತ್ತೆ ಒಂದೊಂದು ದೀಪಕ್ಕೆ ಒಬ್ಬೊಬ್ಬ ರಾಜರಾಗಿ ಆಳಿ ಹೋಗ್ಯಾರ, ಇತಿಹಾಸದಲ್ಲಿ ಬರ್ತಾವ. ನಾವು ಒಂದು ದೀಪ ಅಲ್ಲ, ಒಂದು ಊರಲ್ಲ, ಒಂದು ಮನೆ ಸಣ್ಣ ಎಲ್ಲೇ ಸ್ವಲ್ಪ ಐತೆ ನಮಗ, ಅಷ್ಟಕ್ಕ ನಮಗ ಅಷ್ಟು ದುಃಖ ಆಗ್ಯದಂದ್ರೆ ಇನ್ನು ಇಷ್ಟೆಲ್ಲ ಇದ್ದಾಗ. ಅದಕ್ಕೆ ಎಲ್ಲೇ ಒಬ್ರು ಅಂತ ಹೇಳ್ತಾನ, ಇಷ್ಟೆಲ್ಲ ಇದ್ದಾಗ ದಾಟತಕ್ಕಂಥವ್ರು. ಇನ್ನು ಶೌಚಂ ಅಂತ ಹೇಳ್ತಾನ. ಶೌಚಂ ಅಂದ್ರೆ ಏನು? ಶೌಚವೆಂದರೆ ಶುಚಿತ್ವ. ಅದು ಹೇಗೆ ಅಂದ್ರೆ ಇದು ಬಾಹ್ಯ ಶೌಚ, ಅಭ್ಯಂತರ ಅಂದ್ರೆ ಒಳಗಿನ ಶೌಚ. ಅರ್ಥಾತ್ ಎರಡು, ಹೊರಗನು ಒಳಗನು. ಯಾಕೆಂದ್ರೆ ಅರ್ಥಾತ್ ಅಂತಃಕರಣ ಶುದ್ಧಿಯಾಗಿ ಇಟ್ಟುಕೊಳ್ಳುವುದು. ಹೀಗಿದ್ದರೂ ಇಲ್ಲಿ ಅಭ್ಯಂತರ ಶೌಚವನ್ನು ಗ್ರಹಿಸಬೇಕು. ಮೃತ್ತಿಕಾ ಜಲಾದಿಗಳಿಂದ ಉಂಟಾಗುವ ಶರೀರದ ಶುದ್ಧಿ ಎಂಬ ಬಾಹ್ಯ ಶೌಚವನ್ನು ಇಲ್ಲಿ ಶೌಚ ಶಬ್ದದಿಂದ ಗ್ರಹಿಸಕೂಡದು. ಏಕೆಂದರೆ ಆ ಶೌಚವು ಶರೀರ ಶುದ್ಧಿಗೆ ಕಾರಣವಾಗಿರುತ್ತದೆ. ಬಾಹ್ಯದ ಶೌಚ ಮುಖ್ಯ ಅಲ್ಲ, ಇಲ್ಲಿ ಅಂತರಂಗದ ಶೌಚವೇ ಮುಖ್ಯ ಐತಿ. ಹೀಗೆ ಈ ಶರೀರ ಶುದ್ಧಿಯು ಬಾಹ್ಯವಾಗಿರುವುದರಿಂದ ಅಂತಃಕರಣ ವಾಸನ ರೂಪವಲ್ಲ. ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತುಗಳು ಬಾಹ್ಯ ಶರೀರದಲ್ಲಿ ಇರದೆ ಅಂತಃಕರಣದಲ್ಲಿ ಲಕ್ಷಣವಾಗಿರುತ್ತವೆ. ಇವೆಲ್ಲ ಕೆಟ್ಟ ಗುಣಗಳು ಒಳಗಿದಾವೆ, ಹೊರಗಿದಾವೆ. ನೀವು ಹೊರಗೆ ತೊಳೆದ್ರೆ ಹೊರಗೆ ಬೇಕಾದಷ್ಟು ತೊಳೆದು, ಒಳಗೆ ಕೆಟ್ಟು ಹಂಗೆ ಇದ್ವಿ ಅಂದ್ರೆ ಅವೇ ತೊಳೆದಂಗೆ ಓದಂಗೆ ಅದುವೆ. ಅದಕ್ಕೆ ಒಳಗೆ ಸ್ವಚ್ಛತೆ ಇರಬೇಕು ಅಂದ್ರು. ಹೀಗೆ ಅರ್ಥ ಮಾಡಬಾರದು. ಶರೀರ ಶುದ್ಧಿ ಅಗತ್ಯವಾಗಿದ್ದರೂ ಅಂತಃಕರಣವು ಶುದ್ಧಿ ಅದಕ್ಕಿಂತಲೂ ಅಗತ್ಯ ಅಂದ್ರು. ಶರೀರ ಶುಚಿತ್ವ ಬೇಕು. ಸಮಾಜದಲ್ಲಿ ಇರ್ತೀವಿ ಅಂದ ಮೇಲೆ ಏನ್ ದನಗಳು ಇದ್ದಂಗೆ ಇರಕ್ಕಾಗ್ತದ? ಅವ್ ದನ ಎಂದ ನಮ್ಮ ಮೈಗೆ ತೊಕೊಂಡವೆ, ಅವೇನು ವರ್ಷಾನುಗಟ್ಲೆ ಹಂಗೆ ತಿರುಗ್ತಾವ. ಹಂಗಲ್ಲ, ಸಮಾಜದಲ್ಲಿ ಒಂದು 4 ಜನದಲ್ಲಿ ನಮಗೆ ಬಾಹ್ಯ ಶೌಚ ಶರೀರ ಶುದ್ಧಿ ಮಾಡಿತ್ತದಷ್ಟೇ. ಆದ್ರೆ ಒಳಗೆ ಅದು ಬಹಳ ಅಗತ್ಯ ಅಂತಾರೆ ಅವರು, ಬಹಳ ಮುಖ್ಯ. ಒಂದು ಸಮಯ ಹೊರಗೆ ನೆಡ್ಲಿದ್ರು ಪರವಾಗಿಲ್ಲ, ಆದ್ರೆ ಒಳಗೆ ಮಾತ್ರ ಅದು ನಿರಂತರ ಇರಬೇಕು ಅಂದ್ರು ಅವರು. ಹೀಗೆ ತನ್ನ ಶರೀರದ ತಾನಿರುವ ಸ್ಥಳವನ್ನು ಶುಚಿತ್ವವಾಗಿ ಇಟ್ಟುಕೊಳ್ಳುವುದು ಒಂದು ವಿಧವಾಗಿ ನೋಡಿದರೆ, ಧನಾದಿಗಳ ಸಂಪಾದನೆ ಮಾಡುವ ವಂಚನೆ ಅನೃತಾದಿ ದೋಷಗಳು ಇಲ್ಲದಿರುವುದೇ ಶೌಚವೆನಿಸುತ್ತದೆ. ನೋಡು,
ಇಲ್ಲಿ ಹೊರಗ ನಾವು ಶುಚಿಯಾಗಿ ಹೆಂಗೆ ಇಟ್ಕೊಂತೀವೋ ಹಂಗೆ ಒಳಗ ಅಂತಃಕರಣ ಶುಚಿಯಾಗಿ ಇಡಬೇಕು ಅಂತ ಹೇಳ್ತಾನೆ. ಸಂಪಾದನೆ ಮಾಡುವಲ್ಲಿ ವಂಚನೆ ಆಗಬಾರದು. ನೀನು ಮಾಡು, ಕಷ್ಟಪಟ್ಟು ಸಂಪಾದನೆ ಮಾಡೋದಕ್ಕೇನು ತಪ್ಪಿಲ್ಲ. ಆ ಸಂಪಾದನೆಯಲ್ಲಿ ವಂಚನೆ ಆಗಲಿತ್ತಂದ್ರೆ ಅದು ಅಂತರ ಶುಚಿತ್ವವು. ಮತ್ತು ಇದು ಉತ್ತಮವಾದ ಗುಣವಾದ್ದರಿಂದ ಇದು ದೈವ ಸಂಪತ್ತೆಂದು ಹೇಳಿಸಲ್ಪಟ್ಟುತ್ತದೆ. ಇನ್ನು ಅದ್ರೋಹ ಅಂತ ಹೇಳ್ತಾನೆ. ಅದ್ರೋಹ ಅಂದರೆ ದ್ರೋಹವಿಲ್ಲದಿರುವುದು. ಯಾವುದಾದರೂ ಒಂದು ಪ್ರಾಣಿಯನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಶಸ್ತ್ರಾದಿಗಳ ಕೈಯಲ್ಲಿ ತೆಗೆದುಕೊಳ್ಳುವುದೇ ದ್ರೋಹವೆನ್ನುತ್ತಾರೆ. ಯಾವುದೋ ಒಂದು ಪ್ರಾಣಿಯನ್ನು ನಾವು ಕೊಲ್ಲಬೇಕು, ನಾಶ ಮಾಡಬೇಕಂದ್ರೆ ಇದಕ್ಕೆ ದ್ರೋಹ. ಅದ್ರೋಹ ಅಂದರೆ ಯಾರಿಗಾದರೂ ಕೇಡಾಗಲಿ ಎಂಬ ಭಾವನೆಯೇ ಮನುಷ್ಯನಲ್ಲಿ ಇರಕೂಡದು. ಈ ಹೊರಗ ಮಾಡೋದು ದ್ರೋಹ, ಇದು ಅದ್ರೋಹ ಒಳಗೈತಿ ನೋಡು, ಮನುಷ್ಯನಿಗೂ ಕೂಡ ಇರಬಾರ್ದು. ಹೊರಗೇನು ಬಿಟ್ಟು ಹೊರಗೆ ಯಾರಿಗೆ ಹಿಂಸೆ ಮಾಡಿಲ್ಲ, ಯಾರಿಗೆ ದ್ರೋಹ ಮಾಡಿಲ್ಲಪ್ಪ. ಒಳಗ ಇನ್ನೊಬ್ರಿಗೆ ಕೆಡಗಾಗಲೆಂಬ ಬುದ್ಧಿ ಇತ್ತಂದ್ರೆ, ಇನ್ನೊಬ್ರು ಹಾಳಾಗಲಪ್ಪ ಎಂಬ ಬುದ್ಧಿ ಇತ್ತಂದ್ರೆ ಅದು ದ್ರೋಹ ಆಗ್ತದ ಅಂತ ನಾವು. ಮತ್ತೆ ಇನ್ನು ನಾತಿ ಮಾನಿತ ಅಂತ ಹೇಳ್ತಾನೆ. ಇದು ಒಂದು ಗುಣ ಅಂತ ಹೇಳ್ತಾನೆ. ಇದು ದೈವ ಸಂಪತ್ತೆಂಬ ಸೇನೆಯನ್ನು ರಕ್ಷಿಸುವ ಕೊನೆಯ ಗುಣ. ಇದು ನೋಡು, ಇದು ಎಲ್ಲ ದೈವ ಗುಣಗಳನ್ನ ರಕ್ಷಣೆ ಮಾಡ್ತದೆ ಈ ಗುಣ. ಇಲ್ಲಿವರೆಗೆ ಏನು ಹೇಳ್ಕೊಂಡು ಬಂದಿವಲ್ಲ, ಈ ಗುಣ ಇದ್ರಂದ್ರೆ ಅವೆಲ್ಲ ಕಿತ್ಕೊಂಡೋಗ್ತಾವ, ಯಾವ ಇರಂಗಿಲ್ಲ. ಅದನ್ನ ಹೆಂಗ ಅಂತಂದ್ರೆ, ಗುಣ ತಾನು ದೊಡ್ಡವನು, ಪೂಜ್ಯನು, ಎಲ್ಲ ಸಾಮರ್ಥ್ಯವುಳ್ಳವನು ಎಂದು ಎದೆ ಒಪ್ಪಿಸಿಕೊಂಡು ತಿರುಗಬಾರದು. ಎಲ್ಲ ಗುಣ ಬಂದವನಿಗೆ ಇನ್ನು ಬರ್ಲಾರ್ದವ್ರದಂತೂ ದೂರ ಉಳಿತದ. ಎಲ್ಲ ಗುಣ ಬಂದ್ರು ಕೂಡ ತಾನು ದೊಡ್ಡವನು, ಪೂಜ್ಯನು ಅಂತ ಅಭಿಮಾನ ಮಾಡಬಾರದು ಅಂದ್ರು. ಈ ಕೆಲವರು ಇರ್ತಾರ ನೋಡು, ಸ್ವಲ್ಪಕ್ಕ ಸ್ವಲ್ಪ ಅಭಿಮಾನ ಬಂದ್ಬಿಡ್ತದ. ಎಷ್ಟು ಅಭಿಮಾನ ತುಂಬಿರ್ತದೆ ಅಂದ್ರೆ ನಾವು ಅವ್ರಿಗೆ ಯಾಕೆ ನಾವ್ ಯಾಕೆ ಇದ್ ಮಾಡ್ಬೇಕು, ಅವ್ರಿಗೆ ನಮಸ್ಕಾರ ಅನ್ಬೇಕು, ಅವರೇ ಬೇಕಿದ್ರೆ ಬಂದ್ ನಮ್ಗೆ ನಂಬ ಬುದ್ಧಿ ನಮ್ಗೆ ಇರ್ತದ. ಅಂದ್ರೆ ನಮ್ಮ ಅಭಿಮಾನ ಎಷ್ಟರ ಮಟ್ಟಿಗೆ ತುಂಬ್ಯದ ಅಂತ ಯಾರಿಗೆ ಯಾರು ಇರಂಗಿಲ್ಲ. ಇಲ್ಲಿ ಏನ್ ಹೇಳ್ತಾರ ಅವರು, ನೀನ್ ಎಷ್ಟೇ ದೊಡ್ಡ ಗುಣವಂತನಾಗಿದ್ರು ಕೂಡ ನೀನು ಅಭಿಮಾನನ್ನು ಎದುಕೂಡದು. ಪೂಜ್ಯನು, ಎಲ್ಲ ಸಾಮರ್ಥ್ಯವುಳ್ಳವನು ಎಂದು ಎದೆ ಒಪ್ಪಿಸಿಕೊಂಡು ತಿರುಗಬಾರದು. ಇದು ಮಾಡಕ್ ಹೋಗಬಾರದು ಅಂದ್ರು. ಇನ್ನು ಏನು ಇಲ್ಲ, ಇನ್ನ ಮಾಡ್ತಾರ ಅಂದ್ರೆ ಅದು ಏನೇನಾಗಿ ಹೋಗ್ತದ ಮುಂದೆ ಅವರವರಿಗೆ ಗೊತ್ತಿದ್ದ ವಿಷಯ. ಇತ್ತು ಅಂದ್ರೆ ಹೇಳ್ತಾರ ಅವ್ರು, ಇದ್ದವನಿಗೆ ಇರಬಾರದು ಅಂತ ಹೇಳಿದ್ರು ಅವರು. ಮತ್ತು ಎಲ್ಲರನ್ನು ತನ್ನನ್ನು ಗೌರವಿಸಬೇಕೆಂದ ಅಭಿಮಾನ ಇರಕೂಡದು. ಎಲ್ಲರೂ ನನಗೆ ಸಹಿ ಇರಬೇಕಪ್ಪ, ನನ್ನಂತೆ ಇರಬೇಕು ಅಂತಂದ್ರೆ ಇದು ಮೂರ್ಖನ ಲಕ್ಷಣ, ತಿಳಿದವರ ಲಕ್ಷಣ ಅಲ್ಲ ಅಂತ. ಅವ್ರವ್ರಿಗೆ ಬಿಟ್ಟಿರೋದು. ಯಾರು ಗೌರವದಿಂದ ಗೌರವಿಸ್ತಾರ ಅವ್ರನ್ನ ನೀನು ಗೌರವಪೂರ್ವಕವಾಗಿ ಮನ್ನಣೆ ಕೊಡೋದು ನಿನ್ನ ಧರ್ಮ ಅದ. ಮತ್ತೆ ಅವ್ರಿಗೆ ಇಲ್ಲ ಅಂದಾಗ ನೀ ಯಾಕೆ ಅವ್ರನ್ನ ಇದು ಮಾಡಕ್ ಕೂತಿದ್ದೆ? ಅದೇನ್ ನೀನ್ ಮಾಡ್ಬೇಕಂತಿಲ್ಲ, ಅವ್ರು ಕೊಡೋಬೇಕಂತ ನೀ ಯಾಕೆ ತೆರೆಗಿಟ್ಕೊಂಡಿದ್ದದು? ಅಂದ್ರೆ ನೀನು ಅವ್ರ ಸರಿಯಾಗಿ ಇದು ಮಾಡಿದೆ ಹೊರತು ನಿನ್ನ ಸ್ವಾರ್ಥಕ್ಕಲ್ಲ, ನಿನ್ನಷ್ಟಕ್ಕಲ್ಲ. ಅದಕ್ಕಾಗಿ ಹೇಗೆ ಅಂತಂದರೆ ಅಭಿಮಾನವು ಇರಕೂಡದು. ಆಂಜನೇಯನು ಮಹಾಪಂಡಿತ, ನವವ್ಯಾಕರಣ ಪಂಡಿತ ಅಂತ ಬರೀತಾರೆ ಆಂಜನೇಯ. ಒಂದು ವ್ಯಾಕರಣ ಕಲ್ತವ್ರೆ ಬಹಳ ಕಷ್ಟ ಐತಿ ಜಗತ್ತಿನಾಗ. ನವವ್ಯಾಕರಣ ಪಂಡಿತ ಆಂಜನೇಯ ಸಾಮಾನ್ಯ ಅಲ್ಲ. ಅವನಿಗೆ ತಿಳಿಲಾರದ ವಿಷಯ ಯಾವುದೂ ಇರಲಿಲ್ಲ, ಎಲ್ಲವನ್ನು ತಿಳಿದಂತ. ಇಷ್ಟು ತಿಳಿದಂತವನು ಮಹಾಪಂಡಿತನು, ಜ್ಞಾನಿಯು, ಬಲ ಸಂಪನ್ನನು. ಮತ್ತೆ ಅದ್ರಲ್ಲಿ ಏನು ಪಂಡಿತ ಅಷ್ಟೇ ಅಲ್ಲ, ಜ್ಞಾನಿ ಮತ್ತೆ ಅಜ್ಞಾನಿ ಅಲ್ಲ. ದೇಹದಿಂದ ಅವನು ಕೋತಿರಬಹುದು, ಆದ್ರೆ ಅಂತರಂಗದಿಂದ ಮಹಾಜ್ಞಾನಿ. ಹೀಗೆ ಬಲ ಸಂಪನ್ನನು. ಮತ್ತೆ ಏನ್ ಸಾಮಾನ್ಯ ಇತ್ತನಪ್ಪ, ಅಷ್ಟಾಣಿಮಾದಿ ಸಿದ್ಧಿಗಳ ಸಂಪತ್ತಿನಿಂದ ಕೂಡಿದಂಥವನು. ಅವನಿಗೆ ಸಾಮರ್ಥ್ಯನೂ ಹಂಗಿತ್ತು, ಬಲ ಇತ್ತು ಅವನಿಗೆ. ಆಗಿದ್ದರೂ ಅವನಲ್ಲಿರುವ ವಿನಯ, ವಿಧೇಯತೆ, ಆದರ್ಶಪ್ರಾಯಗಳು ಅವನಲ್ಲಿದ್ದಷ್ಟು ವಿನಯ ಐತನಪ್ಪ. ಎಷ್ಟು ವಿನಯ ಇತ್ತು ಅವನಲ್ಲಿ, ಎಂತ ಸಾಮರ್ಥ್ಯ. ಮತ್ತೆ ತಾನು ಏನು ತಿಳಿಲಾರ್ದ ಮೂರ್ಖನೂ ಅಲ್ಲ. ಮತ್ತೆ ಇನ್ನು ಈಗ ಇವತ್ತಿನ ಜಗತ್ತಿನಲ್ಲಿ ನಾಲ್ಕು ಮಾತು ತಿಳಿತಂದ್ರೆ ನಾನೇ ಜ್ಞಾನಿ ಅಂತ ಮೆರವರು ಜಗತ್ತಿನಾಗ ಬಹಳ ಮಂದಿ ಅದ.
ಯಾವ ವಿನಯ ಇಲ್ಲ, ಒಂದು ಮಾತಿಲ್ಲ, ಒಂದು ಯೋಗ್ಯತೆ ಇಲ್ಲ, ಏನಿಲ್ಲ. ಇಷ್ಟಿದ್ರು ಇಷ್ಟ ಐತಿ, ಇಷ್ಟೆಲ್ಲ ಇದ್ದವರು ಸುಮ್ಮನೆ ಹೋಗ್ಯಾರ ಅಂದ್ರೆ ಅವ್ರು ಯಾಕೆ ಹೋದ್ರು? ಅದು ಗುಣ ಹೇಳಿಕೊಡ್ತದ, ನಿನ್ನ ತಿಳಿದಿರುವಂತ ಲಕ್ಷಣ ಹೇಳಿಕೊಡ್ತದ. ತಾನೊಬ್ಬ ಜ್ಞಾನಿ ಮತ್ತೆ ಏನು ಸಾಮಾನ್ಯ ಅಲ್ಲ ಅವನು. ಹೀಗೆ ಆದರ್ಶಪ್ರಾಯಗಳಾಗಿವೆ, ಇದೇ ಆದರ್ಶಪ್ರಾಯಗಳಾಗಿವೆ. ಈ 26 ಗುಣಗಳು ದೈವಿ ಸಂಪತ್ತಿನಲ್ಲಿ ಜನಿಸಿದವನಿಗೆ ಉಂಟಾಗುತ್ತವೆ. ಇವು ಏನು ಇಲ್ಲಿವರೆಗೆ ಹೇಳಿದ್ವಿ 26 ಗುಣಗಳು, ಯಾರು ದೈವ ಸಂಪತ್ತಿನಲ್ಲಿ ಜನಿಸರ ಅವರಿಗೆ ಉಂಟಾಗ್ತವ ಅಂದ್ರ ಅವರು. ಇದು ಜನಿಸರಾದವ್ರು ಏನಾಗ್ತಾರೆ? ಪ್ರಯತ್ನ ಮಾಡಿ ತಂದಕ ಉಳಿವೆಲ್ಲ ಬಂದವೆಲ್ಲ ಪ್ರಯತ್ನ ಮಾಡಿದಾಗ ಕೆಟ್ಟವು ಏನು ಹುಟ್ಟತ್ಲೇ ಬಂದವೆ. ಯಾರಿಗೂ ಕೆಟ್ಟ ಗುಣ ದುರ್ಗುಣಗಳು ಹುಟ್ಟತ್ಲೇ ಬಂದಿಲ್ಲ. ನಾವಾಗಿ ನಮ್ಮ ಕರ್ಮ, ನಮ್ಮ ಸಂಸ್ಕಾರದಿಂದ ಅವು ಕೆಟ್ಟು ಹಾಕಿಬಿಡ್ತಾವ. ಈಗ ನೀನು ಶಾಸ್ತ್ರಾದಿಗಳ ಶ್ರವಣ ಮಾಡಿ ಅದರ ಯೋಗ್ಯತೆಯನ್ನು ತಿಳಿದು ಇದು ಯೋಗ್ಯ, ಇದು ಅಯೋಗ್ಯ ಅಂತ ತಿಳಿಸಿ ಅದನ್ನು ತಂದಕ ಪ್ರಯತ್ನ ಮಾಡಬೇಕಲ್ಲ ನಾವು. ಅವು ಅಲ್ಪ ಸ್ವಲ್ಪವಾಗಿದ್ದರೂ ಪ್ರಯತ್ನದಿಂದ ಅಭಿವೃದ್ಧಿ ಪಡಿಸಿಕೊಳ್ಳಬೇಕು ಅಂದ್ರೆ ಅವ್ರು ಇಲ್ಲ ಅಂತ ಹೆದರ್ಬೇಕಾಗಿಲ್ಲಪ್ಪ. ಅವು ಅಲ್ಪ ಸ್ವಲ್ಪ ಇದ್ರು ಕೂಡ ಅಭಿವೃದ್ಧಿ ಮಾಡೋ ಪ್ರಯತ್ನ ಮಾಡೋದಕ್ಕೆ. ಈ ನಶ್ವರವಾದ ಪ್ರಪಂಚಕ್ಕೆ ಎಷ್ಟು ಪ್ರಯತ್ನ ಮಾಡುತ್ತಂದ್ರೆ ನಿನಗೆ ಅತ್ಯಂತ ಹಿತಕರವಾಗಿ ಹಿತವನ್ನು ಉಂಟು ಮಾಡುವಂತಹ ಮೋಕ್ಷವನ್ನು ಸರಳವಾಗಿ ನಿನಗೆ ಅನುಭವ ತಂದು ಕೊಡುವಂತಹ ಸದ್ಗುಣಗಳನ್ನು ಸಂಪಾದನೆ ಮಾಡೋದ್ರಲ್ಲಿ ಯಾಕೆ ಸಂಕೋಚ ಪಡುತ್ತದೆ? ಯಾಕೆ ಅದರಲ್ಲಿ ಅಸಂಕೋಚ ಪಡುತ್ತದೆ? ಇದು ನಿಮಗೆ ಸುಖ ಕೊಡ್ತದೆ, ದುಃಖ ಕೊಟ್ಟವು ಇವೆಲ್ಲ ಗುಣಗಳು ಸುಖಕ್ಕೆ ಕಾರಣ ಆಗ್ಯಾವಲ್ಲ. ಮತ್ತೆ ಸುಖಕ್ಕೆ ಕಾರಣ ಆದಂತ ಗುಣಗಳನ್ನು ತ್ಯಾಗ ಮಾಡಿದ್ದೆ, ದುಃಖಕ್ಕೆ ಮೂಲ ಆದಂತ ಗುಣಗಳನ್ನು ಸಂಗ್ರಹ ಮಾಡಿದ್ದಂದ್ರೆ ಇದು ಅವಿವೇಕತನ ಅಲ್ಲೇನು? ಇಷ್ಟೆಲ್ಲ ಯಾಕೆ ಹೇಳ್ಯಾರಂದ್ರೆ ಅದನ್ನ ನೀನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಹೇಳ್ತದೆ ಹೊರತು ಅದಲ್ಲದೆ ಮತ್ತೊಂದು ಉದ್ದೇಶ ಇಲ್ಲ. ಅದಕ್ಕೆ ಈ ರೀತಿಯಿಂದ ಪ್ರಯತ್ನದಿಂದ ಅಭಿವೃದ್ಧಿ ಪಡಿಸಿಕೊಳ್ಳಬೇಕೆಂಬುದನ್ನು ಹೇಳಿ ಮುಂದಿನ ಶ್ಲೋಕದಲ್ಲಿ ಇಲ್ಲಿವರೆಗೆ ದೈವ ಗುಣಗಳು ಹೇಳಿದ್ವಿ. 26 ಗುಣಗಳು ಏನು? ದೈವ ಸಂಪತ್ತು. ದೈವ ಸಂಪತ್ತಿನಲ್ಲಿ ದೈವ ಗುಣದಲ್ಲಿ ಹುಟ್ಟಿದವನಿಗೆ ಇವು ಇರ್ತಾವ ಅಂತ ಹೇಳಿದ್ರು. ಮತ್ತೆ ಉಳಿದವರಲ್ಲಿ ಇಲ್ಲ ಏನ್ರಿ ಅಂತಂದ್ರೆ ಯಾರು ಪ್ರಯತ್ನ ಮಾಡಿ ತಂದ್ಕೊಂಡ್ರೆ ಅವರಲ್ಲಿ ಇರ್ತಾವ, ಯಾರು ಪ್ರಯತ್ನ ಮಾಡಿಲ್ಲ ಅವರಲ್ಲಿ ಇರಂಗಿಲ್ಲ. ಮತ್ತೆ ಯಾರಲ್ಲಿ ಗುಣಗಳು ಬರ್ತಾವ ಅವನು ಮುಕ್ತನೇ ಇದಾನಂತ ಅವ್ರು ಹೇಳ್ತಾರ ಮುಂದೆ. ಅವನಿಗೇನು ಹೇಳೋದು ಬಹಳ ಏನಿಲ್ಲ, ಸ್ವಲ್ಪ ತಿಳ್ಕೊಂಡ್ಬಿಟ್ಟ. ನೀವೆಲ್ಲ ಗುಣಗಳು ಸಾಮಾನ್ಯ ಗುಣಗಳು ಇದಾವೆ. ನೀವು ಒಂದೊಂದು ಗುಣದಾಗ ಹಣ ಬಿತ್ತೋತದ. ಇನ್ನು ಎಲ್ಲವೂ ಗುಣಗಳು ಆತ್ಮಲ್ಲಿ ಪ್ರಾಪ್ತಿ ಆಗ್ಯಾವ ಅಂದ್ರೆ ಅವು ಎಲ್ಲವೂ ಪ್ರಾಪ್ತಿ. ಒಂದು ಗುಣ ಕರೆಕ್ಟ್ ಸರಿಯಾಗಿ ಪ್ರಾಪ್ತಿ ಮಾಡಿಕೊಂಡ್ರೆ ಉಳಿದ ಗುಣಗಳು ಬರ್ತಾವ. ಎಲ್ಲವೂ ಪ್ರಾಪ್ತಿ ಮಾಡಿ ಒಂದು ಕೆಟ್ಟ ಗುಣಗಳು ತಂದ್ಕೊಂಡ್ರೆ ಎಲ್ಲವೂ ಕಿತ್ಕೊಂಡು ಹೋಗ್ತಾವ. ಹೇಳಾರಲ್ಲ 25 ಗುಣಗಳೇನು ಪ್ರಯತ್ನ ಮಾಡಿ ತಂದ್ಕೊಂಡಿದ್ದೆ, 26ನೇ ಗುಣದಲ್ಲಿ ನೀ ಅಭಿಮಾನ ಮಾಡಿದ್ರೆ ಎಲ್ಲವೂ ಜಳ ಮಾಡಿದ್ದೆಲ್ಲ ವ್ಯರ್ಥ ಆಯ್ತು. ಅದಕ್ಕೆ ಯಾವತ್ತಿಗೆ ಎಲ್ಲೇ ಇರಲಿ, ಅಂಥ ಸಂದರ್ಭ ಇರಲಿ, ಮಹಾತ್ಮರು ಶರಣರ ಮುಂದ ಗುರುಗಳ ಮುಂದ ನೀನು ಬೇಕಾದಂತ ಪಂಡಿತನಾಗಿರು, ವಿದ್ಯಾವಂತನಾಗಿರು, ಗುಣವಂತನಾಗಿರು, ನಿನ್ನ ಅಭಿಮಾನ ಅಲ್ಲಿ ಪ್ರಕಟ ಮಾಡಿದಂದ್ರೆ ಅವತ್ತೇ ನೀನು ಅಜ್ಞಾನಿ ಇದ್ದಿ ಅಂತ ಹೇಳ್ಕೊಡ್ತದ. ಅಷ್ಟೇ. ಮೂರ್ಖರಲ್ಲಿ ಯಾರು ತಮ್ಮ ಪಾಂಡಿತ್ಯ ತೋರಿಸಂಗಿಲ್ಲ. ಪಂಡಿತರ ಮುಂದೆ ಪಂಡಿತತ್ವ ಇರಬೇಕು. ಮೂರ್ಖರ್ಕು ಮುಂದೆ ಪಾಂಡಿತ್ಯ ತೋರಿಸ್ತಾರೆ ಅಂದ್ರೆ ಅವ್ನು ಮೂರ್ಖನೇ ಸರಿ. ಯಾಕೆ ಅವ್ನು ತಿಳಿದಿಲ್ಲ, ಅವನು ಸಾಮಾನ್ಯವಾಗಿ ಅವಿವೇಕತನದಿಂದ ವ್ಯವಹಾರ ಮಾಡ್ತಾನೆ. ಮತ್ತೆ ಅವ್ರ ಮುಂದೆ ನಾವು ನಮ್ಮ ಪಾಂಡಿತ್ಯ ತೋರಿಸಿದ್ರೆ ಮತ್ತೆ ಅವನ ಮೂರ್ಖಲ್ಲ, ಅವನಿಗೆ ದೊಡ್ಡ ಮೂರ್ಖ ನಾನೇ. ಅದಕ್ಕೆ ಮೂರ್ಖರ ಮುಂದೆ ಪಾಂಡಿತ್ಯ ಇರಂಗಿಲ್ಲ. ತಿಳಿದಂತ ಪಂಡಿತರ ಮುಂದೆ ಪಂಡಿತರು ಚರ್ಚೆ ಮಾಡ್ತಾರೆ ಹೊರತು ಅಜ್ಞಾನಿಗಳು ಕೂಡ ವಾದ ಮಾಡಕ್ ಹೋಗಿಲ್ಲ. ಪಂಡಿತ ಎಂಬ ಶಬ್ದಕ್ಕೆ ಅರ್ಥ ಏನದ? ಪಂಡ ಅಂದ್ರೆ ಬುದ್ಧಿ, ಪಂಡಿತ ಅಂದ್ರೆ ಯಾವ ಬುದ್ಧಿ ಬ್ರಹ್ಮದಲ್ಲಿ ನೆಲೆಸದ ಅವನಿಗೆ ಪಂಡಿತ ಅಂತ ಕರೆದಾರ. ಅದು ಪಂಡಿತ ಅಂತ. ನಮ್ಮ ಭ್ರಮೆಜ ನಡೆಸದ ಈ ಪಂಡಿತ ಎದುರು ಪಂಡಿತ? ಭ್ರಮೆ ಪಂಡಿತ ನೋಡು, ಬ್ರಹ್ಮ ಪಂಡಿತ ಅಲ್ಲ. ಇದನ್ನ ಹೇಳ್ತಾರ ಅವರು. ಈಗ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅಸೂರಿ ಸಂಪತ್ತಿಗೆ ಸಂಬಂಧಪಟ್ಟ 6 ಗುಣಗಳನ್ನ ನಾವಿಲ್ಲಿ ಹೇಳ್ತೇವೆ ಅಂತ ಹೇಳ್ತಾನೆ. ಯಾವ? ದಂಭೋ ದರ್ಪೋ ಅಭಿಮಾನಚ್ಚ ಕ್ರೋಧ ಪಾರುಷ್ಯಂ ಏವಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪಾದಂ ಅಸೂರಿಯಂ ಅಂತ ಹೇಳ್ತಾರೆ. ಹೇ ಪಾರ್ಥನೆ, ಹೇ ಅರ್ಜುನ, ನೀ ಕೇಳು. ರಜೋಗುಣ ತಮೋಗುಣಮಯವಾದ ಅಶುಭ ವಾಸನೆಯನ್ನು ಸಂಪಾದಿಸಿಕೊಂಡು, ಏನು
ರಜೋಗುಣ ಮತ್ತು ತಮೋಗುಣ ವಾಸನೆಯನ್ನು ಸಂಪಾದಿಸಿಕೊಂಡು ಏನು ಜನ್ಮವೆತ್ತಿದವನಿಗೆ ದಂಭ, ದರ್ಪ, ಅಭಿಮಾನ, ಕ್ರೋಧ, ಪೌರುಷ ಮತ್ತು ಅಜ್ಞಾನ ಈ ದೋಷಗಳು ಪ್ರಾಪ್ತಿಯಾಗುವವು ಅಂದ್ರು. ಜನ್ಮವೆತ್ತಿ ಅಂದ್ರೆ ಈ ಸಂಸ್ಕಾರನೇ ನಿರಂತರ ಇತ್ತಪ್ಪ ಅಂದ್ರೆ ಅವನಲ್ಲಿ ಇವೇ ಗುಣಗಳು ತೋರ್ತಾವ ನೋಡು ಅರ್ಜುನ. ಹೇಗೆ ಅಂತ ನೀ ಕೇಳಿದ್ರೆ ಹೇಳ್ತೀನಿ ಕೇಳು. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಸುಗುಣಗಳನ್ನು ದೈವನಿಷ್ಠರು, ಭಕ್ತರು, ವಿವೇಕಿಗಳು ಮಹಾ ಐಶ್ವರ್ಯವೆಂದು ಭಾವಿಸಿದಂತೆ. ಹಿಂದಿನ ಏನು 26 ಗುಣಗಳು ಹೇಳಿವಿ, ಯಾರ್ಯಾರು ಇವರು ದೈವನಿಷ್ಠರು ಮತ್ತು ಭಕ್ತರು ಮತ್ತು ವಿವೇಕಿಗಳು ಮಹಾ ಐಶ್ವರ್ಯವೆಂದು ಭಾವಿಸುವರು. ಇದೇ ನೋಡ ನಿಜವಾದ ಐಶ್ವರ್ಯ. ಈ ಹೊರಗಿನ ಐಶ್ವರ್ಯ ಏನ್ ಕೆಲಸ ಕೊಡ್ತದೆ ನಿನ್ನ ಕೆಡಕಾಲಕ್ಕೆ ಅವು ಯಾವ ಕೆಲ್ಸಕ್ಕೆ ಬರಂಗಿಲ್ಲ. ಆದ್ರೆ ಈ ದೈವ ಸಂಪತ್ತು ನಿನ್ನಲ್ಲಿತ್ತಂದ್ರೆ ನಿನ್ನ ರಕ್ಷಣೆ ಮಾಡ್ತದ. ಈ ಶ್ಲೋಕದಲ್ಲಿ ಹೇಳಿದ ದುರ್ಗುಣಗಳ ಸಮೂಹವನ್ನು ಅಸುರ ದುರ್ಮಾರ್ಗಿಗಳು ಮಹಾ ಸಂಪತ್ತೆಂದು ತಿಳಿದು ಸಂತೋಷಪಟ್ಟು ಪ್ರೀತಿಯಿಂದ ಸೇವಿಸುವುದರಿಂದ ಈ ದುರ್ಗುಣಗಳಿಗೆ ಸಹ ಅಸುರಿ ಸಂಪತ್ತೆಂದು ಹೇಳಿರುವರು. ಅಸುರ ಸಂಪತ್ತಿದು, ಅವರು ದೈವ ಸಂಪತ್ತು, ಒಳ್ಳೆಯವರಿಗೆ ಅದೇ ಸಂಪತ್ತು. ಹಿಂದೇನು 26 ಗುಣಗಳು ಹೇಳಿದಿವಿ, ಆ ಗುಣಗಳು ಉತ್ತಮರಿಗೆ ಅವು ಸಂಪತ್ತು. ಸಂಪತ್ತು ಅಂದ್ರೆ ಐಶ್ವರ್ಯ ತನಗೆ ಪ್ರಾಪ್ತಿ. ನಾವೇನು ಸಾಮಾನ್ಯ ಹೊರಗ ಲೌಕಿಕ ರೂಪದಲ್ಲಿ ಧನ, ಧಾನ್ಯ, ಬೆಳ್ಳಿ, ಬಂಗಾರ ಇವೇ ಸಂಪತ್ತು ಅಂತ ಕರಿತೀವಿ. ಯಾಕಂದ್ರೆ ಅವು ಸಂಪತ್ತು ಅಂತ ಕರೆದ್ರೆ ಕಷ್ಟ ಕಾಲದಾಗ ನಮ್ಮ ಜೀವನ ನಡೆಸಲಿಕ್ಕೆ ಉಪಾಯ ಸಾಧನ ಆಗ್ತಾವಂತ ಔಟನ ಸಂಪತ್ತು ಅಂತ ಗಳಿಸಿದ್ದೀವಿ. ನಿನ್ನ ಕಷ್ಟ ಇಲ್ಲಿ ಜೀವ ಜನನ ಮರಣ ಎಂಬ ಚಕ್ರದೊಳ ಸಿಲುಕಿ ಇಲ್ಲಿ ನಾನಾ ಪ್ರಕಾರದ ಆಧ್ಯಾತ್ಮಿಕ ತಾಪದಲ್ಲಿ ಬಂದು ಅನೇಕ ಜನ್ಮಾಂತರ ಈ ಚಕ್ರದಲ್ಲಿ ಸಿಲುಕಿ ತಿರುಗುತ್ತಿರುತ್ತಲ್ಲ, ಇದಕ್ಕೆಲ್ಲ ದುಃಖ ಕಾರಣ ಐತಲ್ಲ. ಈ ದುಃಖದಿಂದ ನಿನ್ನ ಪರಿಹಾರ ಮಾಡಬೇಕಾಗಿತ್ತು ಅಂದ್ರೆ, ನಿನ್ನ ಕಷ್ಟವನ್ನು ಕಳಿಬೇಕಾಗಿತ್ತು ಅಂದ್ರೆ ನಿನಗೆ ಸಂಪತ್ತು ಬೇಕಲ್ಲ. ಇದು ಯಾವುದು ದೈವ ಸಂಪತ್ತು. ಇದು ವಿವೇಕಿಗಳಿಗೆ ಸಾಧನ ಆಯ್ತು. ದುರ್ಗುಣಗಳಿಗೇನು ಅದೇ ಅವರಿಗೆ ಅದೊಂದು ಸಂಪತ್ತು. ನೋಡಿರ್ಬೇಕಾದ್ರೆ ಪ್ರಪಂಚದಲ್ಲಿ ದುರ್ಗುಣಗಳಿಗೆ ತಾವು ಮಾಡುವ ಕೆಳಗೆ ಪುಣ್ಯ ಅಂತ ಹೇಳಿದಿರ್ತಾರ. ಅದೇ ಶ್ರೇಷ್ಠ, ಅದೇ ವಿವೇಕ, ಅದೇ ಯೋಗ್ಯ ಅಂತ ಅವ್ರು ತಿಳಿತಾರ. ಇವರು ಇದನ್ನ ಅಲ್ಲಗಳಿತಾರ ವಿವೇಕಿಗಳು. ವಿವೇಕಿಗಳು ಯಾರನ್ನ ನೋಡ್ರಿ ನೀವು, ವಿವೇಕಿಗಳು ಇನ್ನೊಬ್ಬರನ್ನ ಏನನ್ನ ಮಾಡಕ್ ಕೆಡಿಸ್ಬೇಕಂತ ವಿವೇಕಿಗಳಲ್ಲಿ ಇರಂಗಿಲ್ಲ. ಅವಿವೇಕಿಗಳಲ್ಲಿ ಬರೀ ಅದೇ ಗುಣ ತುಂಬಿರ್ತದೆ. ಇವ್ರು ಹೋಗಿ ಅವ್ರಿಗೆ ಹೇಳಿದ್ರೆ ತಿಳಿಯಂಗಿಲ್ಲ ಬಿಡ ಅಂತಾರ. ಅವ್ರು ಏನು ಗೊತ್ತದ, ನಮ್ಗೆಲ್ಲ ಗೊತ್ತದ, ಅವ್ರದ್ದೆಲ್ಲ ನೋಡಿವಿ ನಾವ. ಇವ್ರು ಹಿಂಗೆ ನೀ ಹಿಂಗ್ ಮಾಡಬಾರ್ದಪ್ಪ, ಒಳ್ಳೇದಲ್ಲ ಅಂತೀವಿ. ಸುಮ್ಮನೆ ಹಂಗಿದ್ದವ್ರಿಗೆ ಹಂಗೆ ಮಾಡ್ಬೇಕಂತ ಇವ್. ಯಾಕಂದ್ರೆ ಇವನಿಗೆ ಇದೇ ಸಂಪತ್ತು, ಅವ್ರಿಗೆ ಅದೇ ಸಂಪತ್ತು. ಅದಕ್ಕೆ ಅವರು ಸರ್ಪಭೂಷಣರು ಹೇಳಿದ್ರು, ಅವರಿಗೆ ಅವರವರ ಮನ ಒಲಗುವುದೇ ಬ್ರಹ್ಮ. ಯಾರಿಗೇನು ಅವ್ರ ಮನಸ್ಸಿನಾಗ ಯಾವ್ದು ಅನ್ಸದ ಅವ್ರಿಗೆ ಅದೇ ಬ್ರಹ್ಮ. ಮತ್ತೆ ಕಳ್ಳರಿಗೆ ಪರಧನ ಅಪಹರಣವೇ ಬ್ರಹ್ಮ, ಸುಳ್ಳಿಗೆ ಸುಳ್ಳು ಹೇಳೋದೇ ಬ್ರಹ್ಮ. ಅವು ಒಂದೊಂದು ಯಾರಿಗೆ ಅದೇ ಅನ್ಸ್ತದ ಅದೇ ಬ್ರಹ್ಮ ಆಗಿರ್ತದ ಅವರಿಗೆ. ಅದಕ್ಕಾಗಿ ಹೇಳಿರುವರು, ಹೇಗೆ ಅವು ವಾಸ್ತವಿಕವಾಗಿ ಸಂಪದ್ರೂಪಗಳ ಅಲ್ಲ. ಹಿಂದೆ 26 ಸುಗುಣಗಳನ್ನು ಹೇಳಿ ಈಗ ದುರ್ಗುಣಗಳನ್ನು 6 ಎಂದು ಹೇಳಿದ ಅಧ್ಯಾಯದ ಕೊನೆಯವರೆಗೆ ಈ 6 ದುರ್ಗುಣಗಳೇ ವಿವರಿಸಲ್ಪಟ್ಟಿವೆ. ಸಾಧಕವಾದ 26 ಗುಣಗಳನ್ನು ಹೇಳಿ ಈ ದುರ್ಗುಣಗಳ 6 ಎಂದು ಹೇಳಿದೆ. ಅಧ್ಯಾಯದ ಕೊನೆಯವರೆಗೆ ಈ 6 ದುರ್ಗುಣಗಳು ವಿವರಿಸಲ್ಪಟ್ಟಿವೆ. ಸಾಧಕನಾದ ಪುರುಷನು ಮಾಯೆಯೊಂದಿಗೆ, ಪ್ರಕೃತಿಯೊಂದಿಗೆ, ಅವಿದ್ಯೆಯೊಂದಿಗೆ ಮಾಡಬೇಕಾದ ಸಂಗ್ರಾಮದಲ್ಲಿ ಸ್ವಪಕ್ಷ ವೀರರನ್ನು, ಪ್ರತಿಪಕ್ಷ ವೀರರನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಅದ್ರವರು ಯುದ್ಧಕ್ಕೆ ಹೋಗ್ಯಾನ ಅಂತಂದ ಮೇಲೆ ತನ್ನ ಸಾಮರ್ಥ್ಯ, ತನ್ನ ಪಕ್ಷದ ವೀರರ ಸಾಮರ್ಥ್ಯ ಎಷ್ಟೈತೆ ಅಂತ ನಮ್ಗೆ ಗೊತ್ತಿರಬೇಕು. ಎದುರಿಗಿದ್ದವ್ರದ್ದು ಎಷ್ಟು ಸಾಮರ್ಥ್ಯ ಐತಂತ ಅವ್ರ ಬಲವನ್ನು ನಾವು ಮೊದಲು ತಿಳ್ಕೊಂಡಿರ್ಬೇಕು. ಅವಾಗ ಎದುರಾಟ ಯುದ್ಧ ಮಾಡಕ್ ಬರ್ತದ. ಅವ್ರ ಬಲನೇ ನಿಮ್ಗೆ ಗೊತ್ತಿಲ್ಲ, ಹೋಗಿ ಅವ್ರ ಜೊತೆಗೆ ಜಗತ್ತು ನಿಂತ್ರೆ ಅವ್ರು 10 ಮಂದಿ ಅಣ್ಣ ತಮ್ಮರು ಇದ್ದಾರ, ನಾನು ಒಬ್ಬನೇ ಹೋಗಿ ಅವ್ರ ಮುಂದೆ ನಾನು ಹೋಗಿ ಯುದ್ಧ ಮಾಡ್ತಾನಂದ್ರೆ ಆಗಿ ನಿಮ್ಗೆ ಕಳಿಸ್ತಾರೆ ನೋಡಿ. ಅವ್ರ ಸಾಮರ್ಥ್ಯ ಪ್ರಬಲ ಐತೆ, ಮತ್ತೆ ನಿನಗೆ ಅವ್ರ ಸಾಮರ್ಥ್ಯ ವ್ಯಕ್ತಿ ಸೆಣಸಾಡಬೇಕಾದ್ರೆ ನಿಂದು ಒಂದು ಬಲ ಹೆಚ್ಚಿಗೆ ಆಗ್ಬೇಕಲ್ಲ.
ಮತ್ತೆ ಇಂಥ ದುರ್ಗುಣಗಳು 6 ಮಂದಿ ಅರ, ಅವ್ರಿದ್ರು 26 ಮಂದಿ ಹಾಕ್ರಿ ಅಂದ್ರೆ ಇವ್ರು ಸಾಮಾನ್ಯರೇನು 6 ಮಂದಿ. ಅವ್ರನ್ನ ಸೆಣಸಾಡಬೇಕಾದ್ರೆ ಇವ್ರು ಬಲ ನನಗೆ ಬಾಳ ಇರಬೇಕು ಅಂದ್ರು ಅವರು. ಯಾವ್ರ ಜೊತೆಗೆ ಮಾಯೆ, ಪ್ರಕೃತಿ, ಏನೇನು ಹೇಳ್ಯಾರ. ಇವೇನು ಸಣ್ಣ ಸಣ್ಣವೇನು ಅವಿದ್ಯೆ, ಇವು ಸಾಮಾನ್ಯ ಇದಾವೆ. ನೀವು ನುಂಗಿ ಕುಂತಾವ, ಎಂತೆಂಥವ್ರನ್ನ ನುಂಗಿ ಕುಂತಾವ ಇವು ಅವಿದ್ಯೆ. ಮಾಡಬೇಕಾದ ಸಂಗ್ರಾಮದಲ್ಲಿ ಈ ರೀತಿ ಅಂತ ತಿಳಿದಿರಬೇಕು. ಇದೊಂದು ಯುದ್ಧ ನೀತಿ. ಆದ್ದರಿಂದ ಗೀತೆಯು ಈ ಅಧ್ಯಾಯದಲ್ಲಿ ದೈವಿ ಗುಣವನ್ನು ವರ್ಣಿಸುವುದರಿಂದ ಜೊತೆಗೆ ಅಸುರ ಗುಣವನ್ನು ಸಹ ವರ್ಣಿಸಿದೆ. ಒಂದು ಮನೆ ಶುಭ್ರವಾಗಿರಬೇಕಾದರೆ ಅದರಲ್ಲಿ ಮೊದಲು ಇರುವ ಕಸಕಡ್ಡಿ, ಕೊಳಕು ನೀರು ಮೊದಲಾದವುಗಳನ್ನು ಹೊರಗೆ ಹಾಕುವುದಲ್ಲದೆ ಧೂಪ, ಊದುಬತ್ತಿ ಮೊದಲಾದ ಸುಗಂಧ ದ್ರವ್ಯಗಳನ್ನು ಅಂಟಿಸಿ ಪರಿಮಳವನ್ನು ಮಾಡಿಕೊಳ್ಳಬೇಕು. ಹೊರಗಿನಿಂದ ಕುಡಿಯುವುದಕ್ಕೆ ಸ್ವಚ್ಛವಾದ ನೀರನ್ನು ತಂದಿಟ್ಟುಕೊಳ್ಳಬೇಕು. ಶರೀರವು ಆರೋಗ್ಯವಾಗಿದ್ದು ಪುಷ್ಟಿಯಾಗಿದ್ದರೆ ಒಳಗಿನ ಮಲಮೂತ್ರಾದಿ ಅನಾರೋಗ್ಯಕರ ವಸ್ತುಗಳನ್ನು ಹೊರಗೆ ಹಾಕಿ ಪುಷ್ಟಿಕರವಾದ ಆಹಾರವನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ಇದು ನಮ್ಮ ಅನುಭವನೇ ಹೇಳ್ತಾರೆ. ಶರೀರ ಒಳ್ಳೆ ರೀತಿ ಇತ್ತಪ್ಪ ಅಂದ್ರೆ, ನಿನ್ನ ಮಲಮೂತ್ರ ಸರಿಯಾದ ರೀತಿಯಿಂದ ಹೊರಗೆ ಹೋಗ್ತಿತ್ತಪ್ಪ ಅಂದ್ರೆ ನೀನು ಒಳ್ಳೆಯದ ಆಹಾರವನ್ನು ಸೇವನೆ ಮಾಡಕ್ ಬರ್ತಾರ. ಅದೇ ಅದು ಹಂಗೆ ನಿಂತ್ಕೊಂಡಿತ್ತಂದ್ರೆ ಇದು ಹೊರಗೆ ಹೋಗ್ತದೆ ಇಲ್ಲ. ಅದ್ರಂಗ ನಿನ್ನಲ್ಲಿ ದುರ್ಗುಣಗಳನ್ನು ಹಂಗೆ ಇದ್ದು ಈ ಹೊರಗೆ ಬರ್ತವು, ನಿನ್ನ ಒಳಗೆ ಬರಂಗಿಲ್ಲ. ಎಲ್ಲವೂ ಕೇಳ್ತೀವಿ, ಆದ್ರೆ ನಮ್ಗೊಳಗೆ ಬರೋದಲ್ಲ ಅವು. ಯಾಕೆ ಬರೋದಿಲ್ಲ? ಅವು ಒಳಗೆ ಹಂಗೆ ಇದಾವ, ಸ್ಟಾಕ್ ಹಾಕಿ ಕುಂತಾವ. ಔಟ್ರ ಮೊದಲು ಹೊರಗೆ ತೆಗಿ ಅಂದ್ರೆ ಅವ್ರು ಹೊರಗೆ ತೆಗಿ ಅಂದ್ರೇನು, ವಿಚಾರ ಮಾಡಿ ವಿವೇಕದಿಂದ ಅದನ್ನ ಬೇರ್ಪಡಿಸಿ ಅದು ಯೋಗ್ಯ ಅಲ್ಲ ತಿಳಿದು ಔಟ್ರನ್ನ ಬಿಡುವ ಅಂದ್ರೆ ಅವ್ರು. ಹೀಗೆ ಈ ಪ್ರಕಾರವಾಗಿ ಮನಸ್ಸು ಪರಿಶುದ್ಧವಾಗಿರಬೇಕಾದರೆ, ಅಂದರೆ ಶ್ರವಣ ಯೋಗ್ಯವಾಗಿರಬೇಕಾಗಿದ್ದರೆ ಆ ಮನಸ್ಸಿನಲ್ಲಿ ಅನಾದಿ ಕಾಲದಿಂದಲೂ ನಿವಾಸ ಮಾಡಿಕೊಂಡಿರುವ, ನಿನಗೆ ಶ್ರವಣ ಯೋಗ್ಯವಾಗಿರಬೇಕು. ನೀ ಕೇಳಿದ್ದನ್ನು ನಿನ್ನ ಅನುಭವಕ್ಕೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ಆ ನಿವಾಸ ಮಾಡಿಕೊಂಡಿರುವ ದುರ್ವಾಸನೆಗಳನ್ನು ಹೊರದೂಡಿ ಸದ್ವಾಸನೆಗಳನ್ನು ಸಂಗ್ರಹಿಸಿಕೊಳ್ಳಬೇಕು ಅಂದ್ರು. ಯಾಕೆ ನಾವು ಊದಿನ ಕಡ್ಡೆ ಹಚ್ತಾರಲ್ಲ, ಸುವಾಸನೆ ಯಾಕೆ ಹಚ್ತಾರ? ದುರ್ವಾಸನೆ ಹೋಗಲಂತ ಊದಿನ ಕಡ್ಡೆ ಹಚ್ತಾರ. ಅದ್ರ ಸಂಕೇತ ಏನಪ್ಪಾ? ಬಾಯದಲ್ಲಿ ಅದ ಆಯ್ತು, ಅಂತರಂಗದಲ್ಲಿ ಅದರ ಸಂಕೇತ ಏನು? ದುರ್ಗುಣಗಳನ್ನು ತ್ಯಜಿಸೋದೇ ಸದ್ಗುಣಗಳನ್ನು ಸ್ವೀಕಾರ ಮಾಡೋದೇ ಯೋಗ್ಯ ಅಂತ ಅದು ಹೇಳಿಕೊಡ್ತದೆ. ನಾವಿದ್ರ ಬರೀ ಊದಿನ ಕಡ್ಡೆ ಹಚ್ಚೋದ್ರೆ ಸರಿಯಾಗಿ ಹಿಂಗೆ ಹಚ್ಚೋದೇ ಸರಿ. ಅವ್ರ ಉದ್ದೇಶ ಏನ್ ಹೇಳ್ಯಾರ? ಇದ್ರ ಸುವಾಸನೆ ಸುಗಂಧ ಹೆಂಗ ನಾವು ಸ್ವೀಕಾರ ಮಾಡ್ತೀವಿ, ದುರ್ಗಂಧವನ್ನು ನಿರಾಕರಣೆ ಮಾಡ್ತೀವಿ, ಅದರಂಗ ಅಂತರಂಗದಲ್ಲಿ ಐತಪ್ಪ ಹೊಲಸು. ಆ ದುರ್ಗುಣಗಳನ್ನು ತ್ಯಾಗ ಮಾಡು, ಸುಗಂಧವನ್ನು ಸ್ವೀಕಾರ ಮಾಡೋದು, ಅದು ನಿನಗೆ ಯೋಗ್ಯ ಅದ. ಅಸೂರಿ ಸಂಪತ್ತನ್ನು ಉಚ್ಚಾಟನೆ ಮಾಡಬೇಕು, ದೈವ ಸಂಪತ್ತನ್ನು ಆಹ್ವಾನ ಮಾಡಬೇಕು ಅಂದ್ರು. ಅದನ್ನು ಹೊರಗೆ ಹಾಕಬೇಕು, ಇದನ್ನು ಒಳಗೆ ಕರ್ಕೋಬೇಕು ಅಂತ. ಇವು ಒಳಗೆ ಇರಲಿ, ಅವನು ಬರ್ಲಂದ್ರೆ ಹೆಂಗ್ ಬರ್ತಾವ? ಜಾಗ ಇದ್ರೆ ಅಲ್ಲಿ ಬರ. ಅಸೂರಿ ಸಂಪತ್ತಿನಲ್ಲಿ ಮೊದಲನೇದು ದಂಭವು ಮೊದಲನೆಯದು. ದಂಭವೆಂದರೆ ಮೋಸ, ವೇಷ ಅಥವಾ ನಟನೆ. ಇದು ಇವತ್ತಿನ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಾವ. ಬಹಳ ಕಡೆ ಎಲ್ಲ ಪ್ರಕ್ರಿಯೆವಾಗಿ ಒಬ್ಬ ಯೋಗ್ಯ ಗುರುವಿನಿಂದ ಉತ್ತಮವಾದ ಶ್ರವಣ ಮಾಡಿದಂಥವರಲ್ಲಿ ಇದು ಇರೋದಿಲ್ಲ. ಆದ್ರೆ ಅದು ಸರಿಯಾದ ರೀತಿಯಿಂದ ಆಗದೆ ಹೋಯ್ತಪ್ಪ ಅಂದ್ರೆ, ಸರಿಯಾದ ರೀತಿಯಿಂದ ತಿಳಿಕೆಲ್ಲ ಅಂದ್ರೆ ಇವು ಬರ್ತಾವ, ಆ ಜಾಗಕ್ಕೆ ಬಂದು ಕುದುರ್ತಾವ. ಯಾಕೆ ಬರ್ತಾವ ಅಂದ್ರೆ ಇದು ಅಭಿಮಾನ ಹಂಗೆ ಮಾಡ್ತದಂತ. ಮೋಸ, ಯಾರಿಗೆ ಮೋಸ? ಮಂದಿಗೆ. ನಿನಗೆ ನೀನೇ ಮೋಸ ಮಾಡಿದ್ದೆ ಮೊದಲು. ನಿನ್ನ ದೇಹಕ್ಕೆ ನೀ ಮೋಸ ಆಗಿದ್ದೆ, ಇಂದ್ರಿಯಗಳಿಗೆ ನೀ ಮೋಸ ಆಗಿದ್ದೆ, ಬಾಯಲ್ಲಿ ಏನು ಹೇಳ್ತಿದ್ದೆ ಮನುಷ್ಯನಿಗೆ ಒಂದಿಟ್ಟಿದ್ದೆ. ಯಾರಿಗೆ ಮೋಸ ಮಾಡಿದ್ದೆ? ಮಂದಿಗೆ ಮಾಡಿದೆ. ನಿನಗೆ ನೀನೇ ಮೋಸ ಮಾಡಿಕೊಂಡಿದ್ದೆ. ಇದ್ದದ್ದು ಖರೆಯನ್ನು ಬಿಡ್ತಿದ್ದೆ, ಇಲ್ಲಿ ಸುಳ್ಳನ್ನು ಒಪ್ತಿದ್ದೆ. ಇದು ಯಾರಿಗೆ ಮೋಸ ಮಾಡಿದಂಗೆ ಆಯ್ತು? ನಮಗೆ ನಾವೇ ಮೋಸ ಮಾಡಿಕೊಂಡಂಗೆ ಆಯ್ತು, ಏನು ಮಂದಿಗೆ ಮೋಸ ಮಾಡಿದಂಗೆ ಆಯ್ತು? ಇಲ್ಲ. ಮತ್ತು ಹೊರಗೆ ಮಾಡೋದಂತ ಬೇರೆ, ಇನ್ನು ಹೊರಗೆ ಪ್ರಪಂಚದಲ್ಲಿ ನಡೀತೇವೆ, ಅವೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಇಲ್ಲಿ ಒಳಗೆ ನಡೆಯೋದು ಮೋಸ ಬಹಳ ದೊಡ್ಡದದ. ಶರೀರ ನಿಂದಲ್ಲ, ಶರೀರ ನಂದು ಅಂತ ಹೇಳ್ತಿದ್ದೆ. ಮತ್ತಿದು ಮೋಸ ಅಲ್ಲ. ಬೇರೆ ಸಾಮಾನು ನನಗೆ ಅಂದ್ರೆ ಮೋಸ ಮಾಡಿದಂಗೆ ಆಯ್ತಾಯ್ತು. ಮೋಸ ಮಾಡಿದ ಫಲ ಏನದ? ದುಃಖನೇ ಅದ. ಹೊರಗೆ ಮಾಡಿದ ದುಃಖ ಅದ, ಇಲ್ಲಿ ಒಳಗ ನಮ್ಗೆ ಅನೇಕ ದುಃಖಗಳು ಇದಾವೆ. ಮತ್ತು ವೇಷ ಅಂದ್ರೇನು? ಮೋಸಗಾರನಿಗೆ ಆ ತಕ್ಕಂಗ ವೇಷ ಇರ್ತಾವ ನೋಡು.
ಅವರು ಸಮಯಕ್ಕೆ ತಕ್ಕಂತ ಒಂದೊಂದು ವೇಷ ಹಾಕಿ ಕೊಡ್ತಾರೆ. ಇವತ್ತು ಜ್ಞಾನಿಗಳಾಗಬೇಕಂದ್ರೆ ಜ್ಞಾನಿ ವೇಷ ಹಾಕೋದು, ವೈರಾಗ್ಯಗಳಾಗಬೇಕಂದ್ರೆ ವೈರಾಗ್ಯ ವೇಷಗಳು ಹಾಕ್ಯಂಬೋದು, ಮತ್ತೆ ಏನಪ್ಪ ಭಕ್ತರಾಗಬೇಕು ಭಕ್ತರ ವೇಷ ಹಾಕ್ಯಂಬಿಡೋದು. ನಿಮಿಷಕ್ಕೆ ವೇಷಗಳು. ಈ ವೇಷ ಪಾತ್ರದಲ್ಲಿ ನಡೀತೇವೆ ಹೊರತು ಪರಮಾರ್ಥದಲ್ಲಿ ನಡೆಯಂಗಿಲ್ಲ. ನಾಟಕ ಕಂಪನಿಯಲ್ಲಿ ನಾಟಕ ಮಾಡ್ತಾರಲ್ಲ ಅಲ್ಲಿ ನಡೀತೇವೆ, ಒಂದ್ ದಿವಸ ಅಲ್ಲಿ ಮಾಡ್ತಾರ ನಡೀತದೆ. ಆದ್ರೆ ಇದು ಪಾರಮಾರ್ಥದಲ್ಲಿ ಇದು ನಡೆಯಂಗಿಲ್ಲ. ವೇಷ ನಟನೆ, ಅದ್ರ ತಕ್ಕಂತ ನಟನೆನ ಮಾಡ್ತಾರಲ್ಲ, ಇವೆಲ್ಲ ದಂಭ ಗುಣಗಳು ಬರ್ತಾವ ಅಂತ ಹೇಳ್ತಾರ ಅವರು. ಪಾರಮಾರ್ಥಿಕ ರಂಗದಲ್ಲಿ ಆಗಲಿ ವ್ಯವಹಾರಿಕ ರಂಗದಲ್ಲಿ ಆಗಲಿ ಕಪಟ ವೇಷ ಮೋಸಗಳಿರಕೂಡದು. ಅಂತಃಕರಣದಲ್ಲಿ ದಂಭ ವೃತ್ತಿ ಇದ್ದರೆ ದೈವಿ ವೃತ್ತಿಗೆ ಅವಕಾಶವಿಲ್ಲ. ಇದಿತ್ತಂದ್ರ ಅಲ್ಲಿ ಅವಕಾಶ ಇಲ್ಲ. ತಾನು ದೊಡ್ಡವನೆಂದು ಭಕ್ತನೆಂದು ಯೋಗಿ ಎಂದು ಜ್ಞಾನಿ ಎಂದು ನಟನೆ ಜನರನ್ನು ಮೋಸಗೊಳಿಸಬಹುದು. ಮಂದಿ ನಿನಗೆ ಯಾವುದಂತಾರಪ್ಪ, ಪರಮಾತ್ಮ ದೊಡ್ಡ ಇದೆ ನಾನು ಸರ್ವಜ್ಞ, ಅವನಿಗೇನ್ ತಿಳಿಯಂಗಿಲ್ಲ ಯಾರ ಜ್ಞಾನಿ ಯಾರ ಅಜ್ಞಾನಿಗಳು ಅಂತ. ಬಹಳಷ್ಟು ಮಂದಿ ನಾವು ಬಹಳ ಜಗತ್ತಿನಲ್ಲಿ ಜ್ಞಾನಿ ಅಂತ ನೀನು ನಟನ ಮಾಡಿದ್ರೆ ನೀ ಜ್ಞಾನಿ ಆಗ್ತಿದ್ದೇನೆ. ಜ್ಞಾನಿಗಿರೋ ಗುಣಗಳು ನಿನ್ನಲ್ಲಿ ಎತ್ತಿ ಜ್ಞಾನಿ ಆಗ್ತಿದೆ. ಜ್ಞಾನಿಗಿರುವಂತ ಭಾವ ನಮ್ಮಲ್ಲಿ ಬಂತಂದ್ರೆ ನಾವು ಜ್ಞಾನಿಗಳಾಗಲ್ಲ. ನಮ್ಮ ಜ್ಞಾನಿಗಳು ಹಿಂಗಿರ್ತಾವ ನಾನು ಹೊರಗೆ ಮಾಡಿದ್ರೆ ಇದು ಕೆಲ್ಸಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರ. ಹೀಗೆ ಸರ್ವಜ್ಞನಾದ ಪರಮಾತ್ಮನ ಮೋಸಗೊಳಿಸಲು ಸಾಧ್ಯವಿಲ್ಲ. ಮಂದಿನ ಮೋಸ ಮಾಡಬಹುದು. ಜನರಿಗೆ ಎಷ್ಟು ಶಾಣಪ್ಪ, ಎಷ್ಟು ಪಂಡಿತ, ಬಾಬಾ ಎಷ್ಟು ತಿಳಿದ ಕೂಡ ಬಾರಿ ಅಂತ ಜನರು ನಿನಗ ಅಂತಾರ. ತಿಳಿದಂತ ಜ್ಞಾನಿಗಳು ಪರಮಾತ್ಮ ಅಂತಾನೆ, ಇವ್ ನಾಟಕ ಮಾಡ್ತಾನಂತಾರ ಅಷ್ಟೇ. ಇವ್ ನಟನ ನಡೆದದ, ಈ ಒಂದು ನಿಜವಾದ ವೃತ್ತಿ ಅಲ್ಲ. ಹೀಗೆ ಏಕೆಂದರೆ ಅವನು ಅಂತಃಕರಣವು ಸರ್ವ ವೃತ್ತಿಗಳಿಗೆ ಸಾಕ್ಷಿ ಸ್ಥಾನದಲ್ಲಿದ್ದು ನೋಡುತ್ತಲೇ ಇರುತ್ತಾನೆ. ನಿಜವಾದ ಜ್ಞಾನಿ ಯಾವಾಗಲೂ ತನ್ನ ವೃತ್ತಿಯನ್ನು ಸಾಕ್ಷಿ ರೂಪದಲ್ಲಿ ನೋಡ್ತಾನೆ ಹೊರತು ಈ ನಟನೆ ಆಗಲಿ ಮೋಸಕ್ಕಾಗಲಿ ಕಪಟಕ್ಕಾಗಲಿ ಒಳಗಾಗಂಗಿಲ್ಲ. ಅವನು ಕೊಂಡಾಡೋರಿದ್ರು ಅಷ್ಟೇ ಇರ್ತಾನ, ನಿಂದೆ ಮಾಡೋರಿದ್ರು ಅಷ್ಟೇ ಇರ್ತಾನ, ತನಗ ಹೊಗಳಿದ್ರು ಅಷ್ಟೇ ಇರ್ತಾನ, ತನ್ನ ತೆಗಳಿದ್ರು ಅಷ್ಟೇ ಇರ್ತಾನ. ಆದ್ರೆ ಅನುಕೂಲ ಪ್ರತಿಕೂಲದಲ್ಲಿ ಬದಲಾವಣೆ ಆಗಂಗಿಲ್ಲ ಜ್ಞಾನಿ. ಆದ್ರೆ ವೇಷಗಾರ ಏನಿರ್ತಾನಲ್ಲ ಅವನು ಕ್ಷಣಕ್ಕೆ ಬದಲಾವಣೆ ಆಗ್ತಾನೆ. ತನಗೆ ಯಾವ್ದು ಅನುಕೂಲ ಆಯ್ತು ಅಂದ್ರೆ ಅದರಂಗೆ ಪದಾರ್ಥನ, ಯಾವ್ದು ಅನನುಕೂಲ ಆಯ್ತು ಅಂದ್ರೆ ಅದಕ್ಕೆ ವಿರೋಧ ಮಾಡ್ತಾನೆ. ಯಾಕಂದ್ರೆ ಅವನಲ್ಲಿ ಇದಿಲ್ಲ, ದಂಭ ಇರ್ತದೆ, ದಂಭ. ಅದಕ್ಕೆ ಅವ್ರು ಹೇಳ್ತಾರ, ಇರುತ್ತಾನೆ ಅವನಿಗಿರುವುದಂತೆ ಯಾರು ಏನು ಮಾಡಲಾರರು. ಅವನು ಯಾರೇನು ಮಾಡಕ್ ಒಂದೇ ಪ್ರಕಾರ ಇರ್ತಾರ. ಅವ್ರು ನಿತ್ಯ ಬದಲಾವಣೆ ಹೋಗಂಗಿಲ್ಲ. ಯಾಕೆ ಬದಲಾವಣೆ ಆಗಂಗಿಲ್ಲ ಅಂದ್ರೆ ತಿಳಿದವ್ರಿಗೆ ಅದು ಬರೋದೇ ಇಲ್ಲ. ಅವನು ಎಷ್ಟು ಕಷ್ಟಪಟ್ಟು ಅಲ್ಲಿಗೆ ಬಂದಾನಂತ ಅವನಿಗೆ ಗೊತ್ತೈತೆ, ಉಳಿದವ್ರಿಗೆ ಏನು ಗೊತ್ತೈತೆ. ಜ್ಞಾನ ಅಂದ್ರೆ ಸುಮ್ಮನೆ ಐತೆ. ಪ್ರಪಂಚನೇ ಎಷ್ಟು ಕಷ್ಟ ನಷ್ಟ ಅನುಭವಿಸ ಮಾಡಿದ್ಮೇಲೆ ಅದು ಎಲ್ಲೋ ಒಂದು ಕ್ಷಣಿಕ ಒಂದು ಬೆಟ್ಟದಂತ ದುಃಖವನ್ನು ಅನುಭವಿಸಿ ಒಂದು ಹನಿಯಷ್ಟು ಸುಖ ನಿನಗೆ ಪ್ರಾಪ್ತಿ, ಅದು ಕ್ಷಣಕಾಲದಲ್ಲಿ ಕ್ಷಣಿಕದಲ್ಲಿ. ಮತ್ತೆ ನಿತ್ಯ ಸುಖರೂಪವಾದ ಆತ್ಮಾನಂದವನ್ನು ನೀನು ಯಾವಾಗಲೂ ಅನುಭವಿಸಬೇಕಾಗಿತ್ತು ಅಂದ್ರೆ ಅಷ್ಟು ಸರಳ ಐತೆ. ಇದಕ್ಕೆ ಜ್ಞಾನದ ಅನುಭವ ಆಗೋದು ಸರಳ ಇಲ್ಲ, ಆದ್ರೆ ಪ್ರಯತ್ನಶೀಲನೆಗೆ ಸಾಧ್ಯ ಅದು. ಆದ್ರೆ ಈ ರೀತಿಯಿಂದ ಯಾವಾಗಲೂ ಅಭಿಮಾನ ಒಳಗಿತ್ತಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಯಾರಿಗೂ ದೇವತೆಗಳಿಗೆ ಆಗಿಲ್ಲ, ಇನ್ನು ಮನುಷ್ಯರದ್ದು ಒತ್ತಟ್ಟಿಗಿರಲಿ, ಎಂತೆಂಥವ್ರು ಏನಾಗಿ ಹೋಗ್ಯಾರ ಅಂತ ಹೇಳ್ತಾರ. ಈ ವಿಷಯವನ್ನು ಇನ್ನು ಮುಂದೆ ನಾಳೆ ಮುಂದುವರಿಸೋಣ ಅಂತೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಾಳಿಂದ ತತ್ತ ನೀರಿದ ಸ್ವಾತಿಶಯದ ನಿರುಪಾಧಿಕ ನಿರ್ಮಲ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾರಾಯಣ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ
ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುದೆ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಕಾರದ ಗುಣ ಮೂರು ಮುಟ್ಟದೆ ಪ್ರಣವಕಾರದ ಗುಣ ಮೂರು ಮುಟ್ಟದೆ ಗಣನಿಗೆ ತೀರ್ಥಾರ್ಥ ಮನೆ ತೋರುವ ಅಣು ಮಾತ್ರ ಚಲನೆವಿಲ್ಲದ ಮೋಕ್ಷ ಎನಿಸುವ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की श्री सद्गुरु अभिनव निर्गुण महाराज की सकल साधु संत महाराज की जय जय मंगलम जय नमः पार्वती शिव हर हर महादेव